ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणी। नमोऽस्तु ते व्यासविशालबुद्धे पुल्लारविन्दायतपत्रनेत्र येन त्वया भारततैलपूर्णः प्रज्वालितो ज्ञानमयप्रदीपः प्रपन्नपारिजाताय स्तोत्रवेत्रैकपाणये ज्ञानमुद्राय कृष्णाय गीतामृतदुहे नमः। वसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। भीष्मद्रोणतटा जयद्रथजल गान्धारनीलोत्पल शल्यग्राहवती कृपेण वहनी कर्णेन वेलाकुला। अश्वत्थामविकर्णघोरमकरा दुर्योधनावर्तिनी सोत्तीर्णा खलु पाण्डवैरननदी कैवर्तकः केशवः। पाराशर्यवचः सरोजममलं गीतार्थगन्धोद्गटम् नानाख्यानककेसरं हरिकथा सम्बोधनाबोधितं। लोके सज्जनषट्पदैरहरः पेपीयमानं मुदा भूयाद्भारतपङ्कजं कलिमल प्रध्वंसिना श्रेयसे। मूकं करोति वाचालं पङ्गुं लङ्घयते गिरिं यत्कृपातमहं वन्दे परमानन्दमाधवम्। ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभाङ्गं लक्ष्मीकान्तं कमलनयनं योगिहृद्यानगम्यं वन्दे विष्णुं भवभयहरं सर्वलोकैकनाथं। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुःसुरासुरगणाः। देवाय तस्मै नमः, देवाय तस्मै नमः। ॐ शान्ति शान्ति शान्तिः। ॐ नारायणः परो व्यक्तात् अण्डमव्यक्तसम्भवम् अण्डस्यान्तस्त्रिमे लोकाः सप्तद्वीपा च मेदिनी। ॐ शान्ति शान्ति शान्तिः। ನಾವು ಶ್ರೀಮದ್ ಭಗವದ್ಗೀತೆಯ
ಎರಡನೇ ಅಧ್ಯಾಯ ಸಾಂಖ್ಯಯೋಗದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಅದರಲ್ಲಿ 16ನೇ ಶ್ಲೋಕದ ವಿಚಾರ ನಡೀತಾ ಇದೆ. ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಅಸತಃ ಉಭಯೋರಪಿ ದೃಷ್ಟೋಂತಹ ತ್ವನಯೋಸ್ತತ್ವದರ್ಶಿಭಿ ಅಂತ. ಇದರಲ್ಲಿನ್ನೂ ಮೊದಲನೇ ಪಾದದ ಬಗ್ಗೆನೇ ಇನ್ನೂ ವಿಚಾರ ನಡೀತಾ ಇದೆ. ಅಸತಃ ಭಾವ ನ ವಿದ್ಯತೆ, ಇಷ್ಟೇ. ಇದ್ರ ಬಗ್ಗೆ ಇಟ್ಕೊಂಡೆ ಇನ್ನೂ ಪೂರ್ವಪಕ್ಷಿ 6 ಪ್ರಶ್ನೆ ಕೇಳ್ತಾನೆ, ಅದಕ್ಕೆ ಸಮಾಧಾನ ಕೊಡ್ತಾರೆ. ಮೊದಲನೇ ಪಾದದ ವಿಚಾರ ನಡೀತಾ ಇದೆ. ಒಂದು ಪ್ರಶ್ನೆ ಕೇಳೇ ಬಿಟ್ಟಿದ್ದ ಅವನು, ಕಾರಣದ ಸಮೇತ ಕಾರ್ಯನ ನಾಶ ಇಲ್ಲವೇ ಇಲ್ಲ ಅಸತ್ ಅಂತ ಅಂದ್ಬಿಟ್ರೆ ನಿಮ್ಮ ಪರಮಾತ್ಮ ಸಚ್ಚಿದಾನಂದ ಪರಮಾತ್ಮ ಕೂಡ ಇಲ್ದಿರಾಗೋಗ್ಬಿಡ್ತಾನೆ. ಪರಮಾತ್ಮನ ಕಾರ್ಯ ಸಕಲ ಸೃಷ್ಟಿ ಇದೆ, ಅದರ ಕಾರಣ ಪರಮಾತ್ಮ, ಕಾರಣ ಸಮೇತ ಅವನು ಮಾಯ ಆಗಿಬಿಡ್ತಾನೆ, ಅದು ಕೂಡ ಅಸತ್ತಾಗ್ಬಿಡುತ್ತೆ. ಅಂದರೆ ಅದಕ್ಕೆ ಸಮಾಧಾನ ಇಲ್ಲಪ್ಪ. ದೃಷ್ಟಾಂತದಲ್ಲಿ ನಾವು ನಿಮಗೆ ಮಣ್ಣು ಮಡಿಕೆ ದೃಷ್ಟಾಂತ ಕೊಟ್ಟಿದ್ವಿ. ಅಲ್ಲಿ ಬೇಕಾದರೆ ಎರಡೂ ಅಸತ್ತಾಗಿ, ಮಣ್ಣೂ ಇಲ್ಲ ಮಣ್ಣಿನ ಕಾರ್ಯನೂ ಇಲ್ಲ ಅಂತ. ಅಲ್ಲಿ ನಮ್ಮ ದಾರ್ಷ್ಟಾಂತದಲ್ಲಿ ನಾವು ಸತ್ತು ಅಸತ್ ವಿಭಾಗ ಬುದ್ಧಿಯಲ್ಲಿ ಮಾಡಿರ್ತೀವಿ. ಸದ್ಬುದ್ಧಿ ಅಂದರೆ ಈಗ ಎಲ್ಲಿ ಯಾವ ಬುದ್ಧಿ ವ್ಯಭಿಚಾರ ಆಗೋದಿಲ್ಲೋ, ಯಾವ ವಸ್ತುನು ನೋಡಿದಾಗ ಯಾವ ವೃತ್ತಿ ಬಂದಾಗ ವ್ಯಭಿಚಾರ ಆಗಿರೋ ಕಂಟಿನ್ಯೂಸ್ ಆಗಿರುತ್ತೋ ಅದು ಸದ್ಬುದ್ಧಿ. ಅಸದ್ಬುದ್ಧಿ ಯಾವ ಬುದ್ಧಿ ಚೇಂಜ್ ಆಗ್ತಾ ಇರುತ್ತೋ, ವ್ಯಭಿಚಾರ ಆಗ್ತಾ ಇರುತ್ತೋ, ಸ್ವಲ್ಪ ಹೊತ್ತು ಇದು ನೋಡಿ ಸ್ವಲ್ಪ ಹೊತ್ತು ಅದು ನೋಡಿ ಆ ಥರ ವ್ಯಭಿಚಾರ ಆಗ್ತಾ ಇರುತ್ತೋ ಅದು ಅಸತ್ ಬುದ್ಧಿ. ನಾವು ಈ ಬುದ್ಧಿಯ ಮೇಲೆ ಆಧಾರದ ಮೇಲೆ ಸತ್ ವಸ್ತು ಯಾವುದು ಅಸತ್ ವಸ್ತು ಅಂತ ನಾವು ನಿರ್ಣಯ ಮಾಡಿದ್ವಿ. ಆದ್ದರಿಂದ ಈ ಶೀತೋಷ್ಣಾದಿ ಸುಖ ದುಃಖಗಳು ಅವೇನು ಕಂಟಿನ್ಯೂಸ್ ಆಗಿದ್ದಾವೆ, ಹುಟ್ಟದಾಗಿಲ್ಲ ಕಂಟಿನ್ಯೂಸ್ ಆಗಿದ್ದರೆ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನೆ. ಸ್ವಲ್ಪ ಹೊತ್ತಿರುತ್ತೆ ಸ್ವಲ್ಪ ಹೊತ್ತಿರೋದಿಲ್ಲ. ಶೀತೋಷ್ಣಾದಿ ಅಂದರೆ ಅಸತ್ತು, ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಹೊತ್ತು ಕಂಟಿನ್ಯೂಸ್ ಇಲ್ಲ ಅಂದರೆ ಈಗ ಯಾವುದೊಂದು ನಿಮಿತ್ತದಿಂದ ದುಃಖ ಬರುತ್ತೆ, ಸ್ವಲ್ಪ ಹೊತ್ತಿರುತ್ತೆ, ಮತ್ತು ಅದಾದಮೇಲೆ ಆವತ್ತಿನ ರಾತ್ರಿನೇ ಎಷ್ಟು ದೊಡ್ಡ ಭಯಂಕರ ದುಃಖ ಇದ್ದರೂ ಕೂಡ ಅವತ್ತು ರಾತ್ರಿ ನಿದ್ದೆ ಹೋದ್ರಂದ್ರೇ ಸುಖವಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ. ಮನೆಯಲ್ಲಿ ತಂದೆ ಮಕ್ಕಳು ಯಾರು ಸತ್ತೋಗಿದ್ರು ಕೂಡ ಭಯಂಕರವಾಗಿ ದಿನ ಎಲ್ಲ ಹತ್ತಿರ್ತಾರೆ. ಹತ್ತು ಸುಸ್ತಾಗ್ಬಿಟ್ಟು ನಿದ್ದೆಗೆ ಹೋಗ್ಬಿಡ್ತಾರೆ. ನಿದ್ದೆನೇ ಅಷ್ಟೇ 12 ಗಂಟೆ ಆದ ತಕ್ಷಣ ಮತ್ತೆ ಅಲ್ಲಿ ಸುಖದ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದು ಕಂಟಿನ್ಯೂಸ್ ಆಗಿರೋದಿಲ್ಲ. ಆದ್ದರಿಂದ ಈ ಶೀತೋಷ್ಣಾದಿ ಬುದ್ಧಿ ನಾವು ಏನು ನೋಡ್ತಾ ಇದ್ದೀವಲ್ಲ ಅದು ವ್ಯಭಿಚಾರ ಆಗ್ತಾಯಿದೆ, ಕಂಟಿನ್ಯೂಸ್ ಆಗಿಲ್ಲ. ಆದ್ದರಿಂದ ಇದು ಅಸತ್ಯ. ಶೀತೋಷ್ಣ ದುಃಖ ಎಲ್ಲ ಏನಿದೆ ದುಃಖದ ನಿಮಿತ್ತ ಎಲ್ಲ ಕೂಡ ವಾಸ್ತವಿಕವಾಗಿ ಆದರೂ ಇಲ್ಲವೇ ಇಲ್ಲ, ಅದು ಮಿಥ್ಯಾ ವಸ್ತುನೇ ಅಂತ ಉತ್ತರ ಕೊಟ್ಟಿದ್ವಿ. ಅಷ್ಟಕ್ಕೇನು ಸುಮ್ಮನೆ ಇರ್ತಾನೆ. ಮತ್ತು ನೆಕ್ಸ್ಟ್ ಭಾಷೆ ಓದೋಣ. ನ ನೀಲೋತ್ಪಲವತ್ ಅಲ್ಲಿ ತನಕ ನ ನೀಲೋತ್ಪಲವತ್ ಸನ್ಘಟಃ ಸನ್ಪಟಃ ಸನ್ ಅಸ್ತಿ ಇತಿ ಏವಂ ಸರ್ವತ್ರ ತಯೋರ್ ಬುದ್ಧ್ಯೋರ್ ಘಟಾದಿ ಬುದ್ಧಿ ವ್ಯಭಿಚರತಿ ತಥಾ ಚ ದರ್ಶಿತಂ ನತು ಸದ್ಬುದ್ಧಿಃ ತಸ್ಮಾತ್ ಘಟಾದಿ ಬುದ್ಧಿ ವಿಷಯಃ ಅಸನ್ ವ್ಯಭಿಚಾರಾತ್ ನತು ಸದ್ಬುದ್ಧಿ ವಿಷಯಃ ಅವ್ಯಭಿಚಾರಾತ್ ಘಟೆ ವಿನಷ್ಟೇ ಘಟಬುದ್ಧೌ ವ್ಯಭಿಚರಂತ್ಯಾಂ ಸದ್ಬುದ್ಧಿಃ ಅಪಿ ವ್ಯಭಿಚರತಿ ಇತಿ ಚೇತ್ ನ ಪಟಾದೌ ಅಪಿ ಸದ್ಬುದ್ಧಿ ದರ್ಶನ ವಿಶೇಷಣ ವಿಷಯ ಏವ ಸಾ ಸದ್ಬುದ್ಧಿಃ ಸದ್ಬುದ್ಧಿವತ್ ಘಟಬುದ್ಧಿಃ ಅಪಿ ಘಟಾಂತರೆ ದೃಶ್ಯತೆ ಇತಿ ಚೇತ್ ನ ಪಟಾದೌ ಅದರ್ಶನಾತ್ ಸದ್ಬುದ್ಧಿಃ ಅಪಿ ನಷ್ಟೇ ಘಟೆ ನ ದೃಶ್ಯತೆ ಇತಿ ಚೇತ್ ನ ವಿಶೇಷ್ಯಾಭಾವಾತ್ ಸದ್ಬುದ್ಧಿ ವಿಶೇಷಣ ವಿಷಯ ಸತಿ ವಿಶೇಷ್ಯಾಭಾವೇ ವಿಶೇಷಣಾನುಪಪತ್ತೌ ಕಿಂ ವಿಷಯ ಸ್ಯಾತ್
न तु पुनः सद्बुद्धेः विषयाभावात् एकाधिकरणत्वं घटादिविशेष्याभावे न युक्तम् इति चेत् न इदम् उदकमिति मरीच्यादौ अन्वयतराभावेपि समानाधिकरण्यदर्शनात् तस्मात् देहाद्येवं ಏನು ಕೊಟ್ಟಿದ್ದಾರೆ ಅಲ್ಲಿ ದೇಹಾದ್ ದೇಹಾದೇರ್ ತಸ್ಮಾತ್ ದೇಹಾದೇರ್ ಉಚ್ಚಾರಣೆ ಮಾಡಿ ದ್ವಂದ್ವಸ್ಯ ಚ ಸಕಾರಣಸ್ಯ ಅಸತಃ ನ ವಿದ್ಯತೆ ಭಾವ ಇತಿ. ಫಸ್ಟ್ ಇವಾಗ ಮತ್ತೆ ಮಾಡೋಣ ವಿಚಾರ. ಈಗ ಆ ಥರ ಫಸ್ಟ್ ಪೂರ್ವ ಪಕ್ಷಿ ಒಂದು ಪ್ರಶ್ನೆ ಕೇಳ್ದ, ಆ ಪ್ರಶ್ನೆಗೆ ನಾವು ಸಮಾಧಾನ ಕೊಟ್ವಿ. ನಮ್ಮ ಒಳಗಡೆ ಒಂದು ಬುದ್ಧಿ ಮಾತ್ರ ಸತ್ತನ್ನು ವಿಷಯ ಮಾಡೋದು, ಆಬ್ಜೆಕ್ಟಿಫೈ ಮಾಡಿ ಬುದ್ಧಿ ಮಾತ್ರ ಅದು ಯಾವತ್ತಿಗೂ ವ್ಯಭಿಚಾರ ಆಗೋದಿಲ್ಲ, ಅದು ಮಾತ್ರ ಪರ್ಮನೆಂಟ್ ಆಗಿರುತ್ತೆ, ಅದು ನಷ್ಟ ಆಗೋದಿಲ್ಲ. ನಾವು ಕೊಟ್ಟಿರೋ ಎಕ್ಸಾಂಪಲ್ಲಿ ಮಣ್ಣು ಕಾರಿ ಎರಡೂ ನಷ್ಟ, ಅದು ಎರಡೂ ಅಸತ್ತು ಬುದ್ಧಿನೇ. ಮಣ್ಣು ಕಡೆ ನೋಡಿದಾಗ ಮಣ್ಣು, ಕಲ್ಲು ಕಡೆ ನೋಡಿದಾಗ ಕಲ್ಲು ಕಾಣಿಸುತ್ತೆ. ಯಾವಾಗ ಕಲ್ಲು ಕಣ್ಣು ನೋಡಿದ್ರೆ ಅಲ್ಲಿ ಮಣ್ಣು ಬುದ್ಧಿ ಹೊಟ್ಟೋಗ್ಬಿಟ್ಟು ಕಲ್ಲು ಬುದ್ಧಿ ಬರುತ್ತೆ. ಆದ್ದರಿಂದ ಅದು ಕಾರಣ ಸಮೇತ ಕಾರ್ಯ ನಷ್ಟ ಆಗುತ್ತೆ. ಬಟ್ ನಮ್ಮದಲ್ಲಿ ಸದ್ಬುದ್ಧಿ ಏನಿದೆಯೋ ಯಾವ ವಸ್ತುನಾದ್ರೂ ನೋಡಿ ಅದು ನಾಶ ಆಗೋದೇ ಇಲ್ಲ, ಕಂಟಿನ್ಯೂಸ್ ಆಗಿದ್ದೇ ಇರುತ್ತೆ. ಅದಕ್ಕೆ ಆ ದೃಷ್ಟಾಂತಕ್ಕೂ ನಮ್ಮ ಸ್ವರೂಪಕ್ಕೂ ತುಂಬ ವ್ಯತ್ಯಾಸ ಇದೆ ಅಂದ್ಬಿಟ್ಟು. ಮತ್ತು ಅವನು ಮನಸ್ಸಿನಲ್ಲಿ ಪೂರ್ವಪಕ್ಷಿಗೆ ಇನ್ನೂ ಡೌಟ್ ಇದೆ, ಅದಂಗೆ ವಿಶೇಷ ಭಾವಗಳಂದರೆ ಒಂದು ವಿಶೇಷ ಅಂದರೆ ಈಗ ನೀಲೋತ್ಪಲ ಅಂತ, ಉತ್ಪಲ ಅಂದರೆ ಲೋಟಸ್, ಕಮಲದ ಹೂವು. ನೀಲೋತ್ಪಲ ಅಂದರೆ ಬ್ಲೂ ಲೋಟಸ್ ಅಂತ. ಬ್ಲೂ ಲೋಟಸಲ್ಲಿ ವಿಶೇಷ ಪ್ರಸಂಗ ನೋಡ್ಕೊಂಡು ನಾವು ಯಾವ್ದು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಬ್ಲೂ ಕಲರನ್ನು ನಾವು ಮೇಯ್ನಾಗಿ ಇಟ್ಕೋಬೇಕು ಅಂದ್ಕೊಂಡ್ರೆ ಫ್ಲವರ್ ಅನ್ನೋದು ವಿಶೇಷಣ ಆಗಿಬಿಡುತ್ತೆ. ಈಗ ಬ್ಲೂ ಲೋಟಸ್, ಬ್ಲೂ ಟೇಬಲ್, ಬ್ಲೂ ಚೇರ್ ಎಲ್ಲ ನಾವು ಬ್ಲೂ ಕಲರಲ್ಲಿ ಯಾವುದೋ ಒಂದು ವಸ್ತುನ ತಗೊಬಿಟ್ಟು ಅಂದ್ಕಡೆ ಜೋಡಿಸ್ಬೇಕು ಅಂದ್ಕೊಂಡಿರ್ತೀವಿ. ಆವಾಗ ನಮಗೆ ಬ್ಲೂ ಕಲರ್ ಅನ್ನೋದು ಮೇಯ್ನ್ ಆಗಿರುತ್ತೆ, ಅದು ವಿಶೇಷ ಆಗಿರುತ್ತೆ. ಲೋಟಸ್ ಅನ್ನೋದಲ್ಲಿ ವಿಶೇಷಣ ಆಗಿಬಿಟ್ಟಿರುತ್ತೆ. ಮತ್ತು ಸುಮಾರು ಲೋಟಸ್ಗಳು ತೊಗೊಂಬರ್ಬೇಕು, ಎಲ್ಲ ಕಮಲದ ಹೂವು ವೆರೈಟಿ ಹೂವು ತೊಗೊಂಬರ್ಬೇಕು, ದೇವ್ರಿಗೆ ಅರ್ಚನೆ ಮಾಡಬೇಕಂತ. ಅಲ್ಲಿ ಲೋಟಸ್ ಅನ್ನೋದು ಮೇಯ್ನು ವಿಶೇಷ ಆಗಿರುತ್ತೆ. ಮಿಕ್ಕಿದ್ದೆಲ್ಲ ನೀಲತ್ವ, ರಕ್ತತ್ವ, ರೆಡ್ ಕಲರು, ವೈಟ್ ಕಲರು, ಇವೆಲ್ಲ ಕಲರ್ಸ್ ಏನಿರುತ್ತೆ, ಇವೆಲ್ಲ ಕೂಡ ವಿಶೇಷಗಳಾಗ್ಬಿಟ್ಟಿರ್ತವೆ. ಯಾವುದೇ ಒಂದು ವಸ್ತುವಿನಲ್ಲಿ ನಮ್ಗೆ ಯಾವುದು ಪ್ರಸಂಗ ನೋಡಿಕೊಂಡು ಒಂದು ವಿಶೇಷ ಆಗಿರುತ್ತೆ. ಈಗ ನೀಲೋತ್ಪಲ ಅನ್ನೋ ವಿಷಯದಲ್ಲಿ ಎರಡು ಬುದ್ಧಿ ಬರುತ್ತೆ ನಮಗೆ. ಒಂದು ಬುದ್ಧಿ ಬ್ಲೂ ಕಲರನ್ನು ಆಬ್ಜೆಕ್ಟಿಫೈ ಮಾಡುತ್ತೆ, ಒಂದು ಲೋಟಸನ್ನು ಆಬ್ಜೆಕ್ಟಿಫೈ ಮಾಡುತ್ತೆ, ವಿಷಯೀಕರಣ ಮಾಡುತ್ತೆ ಅಂತ, ಕ್ಯಾಚ್ ಮಾಡುತ್ತೆ ಅಂತ. ಆಬ್ಜೆಕ್ಟಿಫೈ ಮಾಡೋದಂದರೆ ಅರ್ಥ ಆಗುತ್ತಲ್ಲ, ಈಗ ನಾವು ಪುಸ್ತಕ ನೋಡ್ತೇವೆ, ಕಣ್ಣು ಪುಸ್ತಕನೂ ಆಬ್ಜೆಕ್ಟಿಫೈ ಮಾಡ್ತೀವಿ, ವಿಷಯೀಕರಣ ಮಾಡ್ತಾಯಿದೆ, ಅದರ ಜ್ಞಾನನೂ ಹೊಂದುತ್ತಾ ಇದೆ ಅಂತ. ಈಗ ನಾವು ಬ್ಲೂ ಲೋಟಸನ್ನು ನೋಡಿದಾಗ ಬ್ಲೂ ಕಲರನ್ನು ಒಂದು ಬುದ್ಧಿ ಆಬ್ಜೆಕ್ಟಿಫೈ ಮಾಡುತ್ತೆ, ಲೋಟಸನ್ನು ಒಂದು ಬುದ್ಧಿ ಆಬ್ಜೆಕ್ಟಿಫೈ ಮಾಡುತ್ತೆ. ವೈಟ್ ಕಲರ್ ಲೋಟಸನ್ನು ನೋಡಿದಾಗ ಬ್ಲೂ ಕಲರ್ ಬುದ್ಧಿಯನ್ನು ಆಬ್ಜೆಕ್ಟಿಫೈ ಮಾಡಿ ಆ ಬುದ್ಧಿ ನಷ್ಟ ಆಗಿಬಿಡುತ್ತೆ, ವೈಟ್ ಕಲರ್ ಬುದ್ಧಿ ಬಂದ್ಬಿಡುತ್ತೆ. ಮತ್ತು ಇವಾಗ ಬ್ಲೂ ಟೇಬಲನ್ನು ನೋಡಿದಾಗ ಫಸ್ಟ್ ಲೋಟಸನ್ನು ನಾವು ಒಂದು ಬುದ್ಧಿ ಕ್ಯಾಚ್ ಮಾಡ್ಕೊಂಡಿತ್ತು, ಬ್ಲೂ ಟೇಬಲನ್ನು ನೋಡಿದಾಗ ಟೇಬಲ್ ಬುದ್ಧಿ ಬರುತ್ತೆ, ಲೋಟಸ್ ಬುದ್ಧಿ ಹೊಟ್ಟೋಗುತ್ತೆ. ಅಂದರೆ ಎರಡು ಪ್ರಕಾರದ ಬುದ್ಧಿಗಳು ಕೂಡ ವ್ಯಭಿಚಾರ ಆಗ್ತಾಯಿದೆ. ಮತ್ತು ನಿಮ್ಮ ಬುದ್ಧಿಯಲ್ಲಿ ಮಾತ್ರ, ನಿಮ್ಮ ಸತ್ತು ಬುದ್ಧಿ ಮಾತ್ರ ಎಲ್ಲೂ ವ್ಯಭಿಚಾರನ ಆಗಲ್ಲ ಅಂತೀರ. ನಿಮ್ಮ ಬುದ್ಧಿನೂ ಎರಡು ವಿಷಯನ ಕ್ಯಾಚ್ ಮಾಡ್ತಾಯಿದೆ. ಸಂಘಟಃ, ಮಡಿಕೆ ಇದೆ, ಮಡಿಕೆಯ ಹೆಸರು ಮತ್ತು ಅದರ ಶೇಪು, ಅದನ್ನು ಒಂದು ಬುದ್ಧಿ ಕ್ಯಾಚ್ ಮಾಡ್ತಾಯಿದೆ. ಇನ್ನೊಂದು ಸತ್, ಎಕ್ಸಿಸ್ಟೆನ್ಸ್, ಅದನ್ನು ಒಂದು ಬುದ್ಧಿ ಕ್ಯಾಚ್ ಮಾಡ್ತಾಯಿದೆ.
ನಿಮ್ಮದಲ್ಲೂ ಎರಡು ಬುದ್ಧಿ ಇದೆ, ನಮ್ಮ ನೀಲೋತ್ಪಲದಲ್ಲೂ ಎರಡು ಬುದ್ಧಿಗಳಿದೆ. ನಮ್ಮ ನೀಲೋತ್ಪಲದಲ್ಲಿ ಎರಡು ಬುದ್ಧಿಗಳೂ ವ್ಯಭಿಚಾರ ಆಗ್ತಾಯಿದೆ, ಒಂದು ಕಂಟಿನ್ಯೂಸ್ ಇಲ್ಲ. ಹೆಂಗೆ ವ್ಯಭಿಚಾರ ಅಂದ್ರೆ ಬ್ಲೂ ಲೋಟಸ್ ನೀಲೋತ್ಪಲ ಅನ್ನೋದು ವೈಟ್ ಲೋಟಸಲ್ಲಿ ನೋಡಿದಾಗ ಬ್ಲೂ ಕಲರ್ ಇಲ್ಲ, ಅಲ್ಲಿ ಬ್ಲೂ ಟೇಬಲನ್ನು ನೋಡಿದಾಗ ಅಲ್ಲಿ ಲೋಟಸ್ಸೇ ಇಲ್ಲ. ಲೋಟಸ್ ಬುದ್ಧಿ, ಕಲ್ಲರ್ ಬುದ್ಧಿ ಎರಡೂ ಕೂಡ ವ್ಯಭಿಚಾರ ಆಗ್ತಾಯಿದೆ. ಮತ್ತು ನಿಮ್ಮದು ಕೂಡ ಸಣ್ಣ ಘಟಃ ಅಂತೀರ, ಅದರಲ್ಲಿ ಸತ್ತು ವಿಷಯ ಬುದ್ಧಿ, ಘಟ ವಿಷಯ ಬುದ್ಧಿ, ನಿಮ್ಮದು ಹಂಗೆ ವ್ಯಭಿಚಾರ ಆಗುತ್ತೆ ಅಂತ ಅವನ ಮನಸ್ಸಿನಲ್ಲಿ ಶಂಕೆ ಇರುತ್ತೆ ಪೂರ್ವಪಕ್ಷಿಗೆ. ಅದಕ್ಕೆ ಅವನಿಗೆ ಆ ಥರ ಬರಬಾರ್ದು ಅಂದ್ಬಿಟ್ಟು ನ ನೀಲೋತ್ಪಲವತ್, ಆ ಥರ ಸಣ್ಣ ಘಟಃ, ಸಣ್ಣ ಪಟಃ, ಸಣ್ಣ ಅಸ್ಥಿ ಅನ್ನೋದು ನಿಮ್ಮ ಥರ ಬುದ್ಧಿ ನಮಗಲ್ಲ. ಯಾಕೆ ಅಂದರೆ ಲಾಸ್ಟಲ್ಲಿ ಮತ್ತೆ ಸಮಾಧಾನ ಕೊಡ್ತಾನೆ. ಮರುಮರೀಚಿಕೆಯಲ್ಲಿ ಅಲ್ಲಿ ಅಧಿಷ್ಠಾನ ಇಲ್ಲ ಅಂದ್ರೆಗನ ಅದರ ಮೇಲೆ ಭ್ರಾಂತಿ ರೂಪದಲ್ಲಿ ಕಾಣುವಂಥ ವಸ್ತುಗೆ ಅಲ್ಲಿ ನಾವು ಏನು ಸಪ್ರೇಟಾಗಿ ಅದನ್ನು ಬುದ್ಧಿ ಕ್ಯಾಚ್ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಏನು ನಾವು ಸಣ್ಣ ಘಟಃ ಅನ್ನೋದಲ್ಲಿ ನಾವು ನಮ್ಮ ಸದ್ಬುದ್ಧಿ ಏನಿದೆಯೋ ನಿಮ್ಮ ಥರ ನಿಮ್ಮದು ವಿಶೇಷಣ ಬುದ್ಧಿ, ಅದು ಅಲ್ಲಿ ಎರಡು ಬುದ್ಧಿಗಳು ವ್ಯಭಿಚಾರ ಆಗುತ್ತೆ. ಬಟ್ ನಮ್ಮ ಬುದ್ಧಿ ಘಟಃ ಸನ್ ಪಟಃ ಸನ್ ಅನ್ನೋದಲ್ಲಿ ಸತ್ ಅನ್ನೋದೇನಿದೆಯೋ ಯಾವ ವಸ್ತುನಾದರೂ ನೋಡಿ ವ್ಯಭಿಚಾರ ಮಾಡಿ ತೋರಿಸಿ. ನಿಮ್ಮ ಬುದ್ಧಿ ಬುದ್ಧಿ ಇಂಥ ಜಾಗದಲ್ಲಿ ವ್ಯಭಿಚಾರ ಇದೆ, ಇಂಥ ಜಾಗದಲ್ಲಿ ಇಲ್ಲ ಅಂತ ಒಂದು ಜಾಗ ತೋರಿಸಿ. ಇದೇ ಪ್ರಪಂಚದಲ್ಲಿ ಎಲ್ಲಾದರೂ ಜಾಗದಲ್ಲಿ ಬುದ್ಧಿ ಇಲ್ಲದೇ ಇರೋಂಥ ವಸ್ತು ಇದೆಯೇನಾದರೂ? ಇಲ್ಲವೇ ಇಲ್ಲ. ಗೋಡೆ ನೋಡ್ತಿರೋ ಗೋಡಃ ಸತ್, ನೆಲ ನೋಡ್ತಿರೋ ನೆಲಃ ಸತ್, ಗ್ರೌಂಡ್ ಎಕ್ಸಿಸ್ಟ್, ಪಿಲ್ಲರ್ ಎಕ್ಸಿಸ್ಟ್, ಫ್ಯಾನ್ ಎಕ್ಸಿಸ್ಟ್, ಎಲ್ಲಿ ಬೇಕು ಏನಾದರೂ ಯೋಚನೆ ಮಾಡಿ, ಸ್ಕೈ ಎಕ್ಸಿಸ್ಟ್, ಸ್ಟೋರಿ ಎಕ್ಸಿಸ್ಟ್, ಗಾಡ್ ಎಕ್ಸಿಸ್ಟ್, ಯಾವ ವಸ್ತು ಏನಾದರೂ ಚಿಂತನೆ ಮಾಡಿ, ಯಾವುದೇ ಇಂದ್ರಿಯಿಂದ ಏನಾದರೂ ಜ್ಞಾನ ಪಡಿ, ಎಲ್ಲದರಲ್ಲೂ ನಮ್ಮ ಸದ್ಬುದ್ಧಿ ಕಂಟಿನ್ಯೂಸ್ ಆಗಿರುತ್ತೆ. ಅದಕ್ಕೆ ನಿಮ್ಮ ನೀಲೋತ್ಪಲದ ಎಕ್ಸಾಂಪಲ್ ನಮಗೆ ಹೇಳಕ್ಕೆ ಬರಬೇಡಿ. ಅದಕ್ಕೆ ನಾ ನೀಲೋತ್ಪಲವತ್ ಸಣ್ಣ ಘಟಃ, ಸಣ್ಣ ಪಟಃ, ಸಣ್ಣ ಹಸ್ತಿ. ಹಸ್ತಿ ಅಂದರೆ ಇದು ಆನೆನ ಹಸ್ತಿ ಅಂತಾರೆ. ಅಲ್ಲಿ ಎಲ್ಲದರಲ್ಲೂ ಸಣ್ಣ ಅನ್ನೋದು ಏವಂ ಸರ್ವತ್ರ, ಎಲ್ಲದರಲ್ಲೂ ಕೂಡ ನಮ್ಮ ಸದ್ಬುದ್ಧಿ ವ್ಯಭಿಚಾರ ಆಗೋದೇ ಇಲ್ಲ. ನಾವು ಬುದ್ಧಿನಲ್ಲಿ ಕೇವಲ ಆ ಅಂಶವನ್ನು ಕ್ಯಾಚ್ ಮಾಡೋ ಅಭ್ಯಾಸ ಈಗಲಿಂದ ಮಾಡಿಕೊಂಡ್ರೆ, ಅದಕ್ಕೆ ಮಹತ್ವ ಬುದ್ಧಿ ಕೊಟ್ಟು ಮಿಕ್ಕಿದ ಸ್ಪೆಷಾಲಿಟೀಸನ್ನು ನೆಗ್ಲೆಕ್ಟ್ ಮಾಡೋದು, ಉದಾಸೀನ ಭಾವದಿಂದ ತೆಗೆದಾಕೋ ಅಭ್ಯಾಸ ಮಾಡಿಕೊಂಡ್ರೆ ಇಲ್ಲೇ ಜೀವನ್ಮುಕ್ತಿ ಆನಂದ. ಎಲ್ಲ ಸಮಸ್ಯೆಗಳಿಗೂ ಇಲ್ಲೇ ಪರಿಷ್ಕಾರ ಆಗಿಬಿಡುತ್ತೆ. ಆ ಬುದ್ಧಿ ಇಲ್ಲೇ ರಿಪೇರಿ ಮಾಡ್ಕೋಬೇಕು. ಅದಕ್ಕೆ ಏತಯೋ ಬುದ್ಧಯೋ ಘಟಾದಿ ಬುದ್ಧಿರ್ ವ್ಯಭಿಚರತಿ ತಥಾಚ ದರ್ಶಿತಂ ನತು ಸದ್ಬುದ್ಧಿ. ಘಟಬುದ್ಧಿ ಮಾತ್ರನೇ ನಾಶ ಆಗುತ್ತೆ. ಘಟದಲ್ಲಿ ಘಟಃ ಸನ್ ಅಂತ ಸದ್ಬುದ್ಧಿ ಏನಿತ್ತು ಅದು ನಾಶ ಆಗಲ್ಲ. ಅದೇಂಗಪ್ಪ ಮಡಿಕೆ ಪೂರ್ತಿಗೆ ಹೊಡೆದೋಯ್ತಲ್ಲ, ಅದನ್ನೇ ನೆಕ್ಸ್ಟ್ದಲ್ಲಿ ಹೇಳ್ತಾ ಇದ್ದಾನೆ. ಘಟೇ ವಿನಷ್ಟೇ ಘಟಬುದ್ಧೋ ವ್ಯಭಿಚರಂತ್ಯಾಂ ಸದ್ಬುದ್ಧಿ ಅಪಿ ವ್ಯಭಿಚರತಿ ಇತಿ ಚೇತ್. ಇದು ಎರಡನೇ ಪ್ರಶ್ನೆ. ಅಲ್ಲಪ್ಪ, ಮಡಿಕೆನ ನಾವು ಇಡೀ ಪುಡಿ ಮಾಡಿಬಿಟ್ಟಿದ್ದೀವಿ, ಮಡಿಕೆ ಇತ್ತು ಅನ್ನೋದ್ರಲ್ಲಿ. ಇನ್ನು ಮಡಿಕೆ ನೋಡಿದ ಮೇಲೆ ಮತ್ತೇನು ಮಡಿಕೆ ಇತ್ತು ಅಂತೀರ ನೀವು? ಅನ್ನೋದಿಲ್ಲ, ಮಡಿಕೆ ಇಲ್ಲ ಅಂತೀವಿ. ಮತ್ತು ನಿಮ್ಮದು ಸದ್ಬುದ್ಧಿ ಹೋಯ್ತಲ್ಲ, ಮಡಿಕೆ ನಷ್ಟ ಆದ ತಕ್ಷಣ ನಿಮ್ಮ ಸದ್ಬುದ್ಧಿನೂ ಹೋಯ್ತಲ್ಲ ಅಂತ. ಅದಕ್ಕಂತ ಇತ್ತೀಚೆದು ಸದ್ಬುದ್ಧಿ ಕೇವಲ ನಮ್ಮದು ಮಡಿಕೆಯಲ್ಲೇ ಇಲ್ಲ. ಮಡಿಕೆ ನೀನು ಎಲ್ಲಿ ಗ್ರೌಂಡ್ ಮೇಲೆ ಇಟ್ಟಿರ್ತೀಯಾ, ಇಲ್ಲ ಬಟ್ಟೆ ಮೇಲೆ ಇಟ್ಟು ಹೊಡೆದಿರ್ತೀಯಾ? ಆ ಹೊಡೆದು ಬಿಟ್ಟಿದ್ದು ಪೌಡ್ರ್ಗಳಿರ್ತಾವಲ್ಲ ಕೆಳಗಡೆ ಚೂರ್ಣ, ಅಲ್ಲಿ ಚೂರ್ಣ ಹಾಸನ್ ಫಸ್ಟು ಘಟ ಹಾಸನ್ ಇತ್ತು, ಮತ್ತು ಚೂರ್ಣ ಹಾಸನ್ ಆ ಪೀಸಿಗಳಿದೆ ಅಂತ. ಮಡಿಕೆ ಪೀಸಿಗಳು ಎಕ್ಸಿಸ್ಟ್ ಅಂತ. ನೀವು ಯಾವ ಅಧಿಕಾರ ಎಲ್ಲಿಟ್ಟು ಮಡಿಕೆ ಹೊಡಿತೀವಿ, ಇಲ್ಲ ಭೂಮಿ ಮೇಲೆ ಇಟ್ಟು ಹೊಡಿಬೇಕಿಲ್ಲ ಬಟ್ಟೆ ಮೇಲೆ, ಅಲ್ಲಿ ಪಟಃ ಸನ್ ಅಂತ ಆ ಅಧಿಕರಣದಲ್ಲೇ ಇದ್ದೇ ಇರುತ್ತೆ. ಅನ್ನೋದು ಅಲ್ಲಿ ಹೋಗೋದೇ ಇರೋದಿಲ್ಲ. ಅದು ಸತ್ ಎಕ್ಸಿಸ್ಟ್ ಮೇಲೇ ಅದೆಲ್ಲ ಇರುತ್ತೆ. ಮಡಿಕೆ ಹೊಡೆದ್ರೂ ಕೂಡ ನಮ್ಮ ಸದ್ಬುದ್ಧಿ ನೀವು ಯಾವ ಅಧಿಕರಣದ ಮೇಲೆ ಮಡಿಕೆನ ಹೊಡೆದಿರ್ತೀರೋ ಅಲ್ಲೇ ಇರುತ್ತೆ ಸದ್ಬುದ್ಧಿ ಮಾತ್ರ ಅದರ ಅಭಾವ ಆಗೋದಿಲ್ಲ. ಕೇವಲ ಅದರಲ್ಲಿ ನೀವು ವಿಶೇಷವನ್ನು ನೀವು ತೆಗೆದುಬಿಟ್ಟಿದ್ದೀರಷ್ಟೇ. ಅದಕ್ಕೆ ಇಲ್ಲಿ ನಾ ಪಟಾದೌ ಅಪಿ ಸದ್ಬುದ್ಧಿ ದರ್ಶನಾತ್ ವಿಶೇಷಣ ವಿಷಯ ಏವ ಸಾ ಸದ್ಬುದ್ಧಿ. ಇದು ತುಂಬ ಸೂಕ್ಷ್ಮ ವಿಷಯ. ಇದು ತರ್ಕಶಾಸ್ತ್ರ ಓದಿರೋರಿಗೆ ಇದು ಅರ್ಥ ಆಗುತ್ತೆ. ಇಲ್ಲಿ ಇವಾಗ ಘಟಃ ಸನ್ ಅಂತ ಎರಡು ಬುದ್ಧಿ ಇದೆ. ಇದರಲ್ಲಿ ವಿಶೇಷಣ ಯಾವುದು, ವಿಶೇಷ ಯಾವುದು? ಸಾಮಾನ್ಯ ರೂಪದಲ್ಲಿ ಘಟಃ ಮತ್ತು ಸನ್ ಎರಡು ಬುದ್ಧಿ ಇದೆ. ಇದರಲ್ಲಿ ವಿಶೇಷಣ ಯಾವುದು, ವಿಶೇಷ ಯಾವುದು? ಹಾಂ, ಘಟ ಅನ್ನೋದು ವಿಶೇಷ್ಯ. ಹಾಂ,
ವಿಶೇಷ್ಯ ವಿಶೇಷಣ. ಹಾಂ, ನೀಲೋತ್ಪಲದಲ್ಲಿ 2 ವೈಸ್ ವರ್ಷ ಆಗುತ್ತೆ. ಇಲ್ಲೂ ಕೂಡ ಪ್ರಕರಣಕ್ಕನುಸಾರವಾಗಿ 2, ಒಂದು ವಿಶೇಷಣ ಒಂದು ವಿಶೇಷ ಆಗುತ್ತೆ. ಈ ಪ್ರಸಂಗದಲ್ಲಿ ನಾವು ಯಾವುದು ವಿಶೇಷವಾಗಿ ತಗೋಬೇಕು, ಯಾವುದು ವಿಶೇಷಣ ಅಂತ. ಘಟಾನ ವಿಶೇಷಣ ತಗೊಂಡು ಸದ್ಬುದ್ಧಿಯನ್ನು ವಿಶೇಷ್ಯ ಅಂತ ಅಲ್ಲೇ ನಾವು ಇದಾಗ್ತೀವಿ ಭಾಷೆಯಲ್ಲಿ ನೋಡಲು. ಈ ಬುದ್ಧಿ ವಿಶೇಷಣ ವಿಷಯ ಏವ. ಇಲ್ಲಿ ವಿಶೇಷಣ ಸತ್ತು, ವಿಶೇಷ್ಯ ಘಟಬುದ್ಧಿ. ಇದು ಫುಲ್ ಸ್ವಲ್ಪ ರಿವರ್ಸಲ್ಲಿ ವಿಚಾರ ಮಾಡಬೇಕಿದು. ಅವನಿಗೆ ಮಡಿಕೆ ಪುಡಿ ಹೊಡೆದ ಮೇಲೆ ಅಲ್ಲಿ ಮಡಿಕೆ ಇಲ್ಲ ಅಂತಂದ್ರಲ್ಲ, ಆವಾಗ ಅನ್ನೋದು ನೋಡಪ್ಪ, ಇಲ್ಲಿ ನಾವಿಲ್ಲಿ ಸತ್ ಅನ್ನೋದು ಈ ಮಡಿಕೆ ವಿಷಯದಲ್ಲಿ ಇದು ವಿಶೇಷಣವಾಗಿದೆ. ವಿಶೇಷ ಆ ಹೆಸರು ಶೇಪ್ ಏನು ಕೊಟ್ಟಿದ್ದು ಅದು ವಿಶೇಷವಾಗಿದೆ. ವಿಶೇಷನೇ ಹೋದ ಮೇಲೆ ಅಲ್ಲಿ ವಿಶೇಷಣ ನಿಲ್ಲೋದಕ್ಕೆ ಹೆಂಗೆ ಸಾಧ್ಯ ಇರುತ್ತೆ? ನೀನು ಕೇವಲ ವಿಶೇಷನ ತೆಗೆದಿದೆಯಾ, ಅದರಲ್ಲಿದ್ದ ವಿಶೇಷಣ ನಮ್ಮ ಸತ್ತನ್ನು ವಿಶೇಷಣ ಏನಿತ್ತೋ ಆ ವಿಶೇಷಣ ನೀನು ನಾಶ ಮಾಡೋಕ್ಕಾಗೋದಿಲ್ಲ. ಅಂಥ ವಿಶೇಷಣ ನಮ್ಮ ಸತ್ತು ಅಂದು. ಅದರ ವಿಶೇಷನೇ ನೀನು ಪುಡಿ ಮಾಡೋಕ್ಕಾಗಿದೆ. ಸತ್ತು ಅನ್ನೋದು ಮತ್ತೆ ನೀನು ಮಡಿಕೆ ಮಾಡಿದ್ಮೇಲೆ ಎಲ್ಲಿಂದ ಬರುತ್ತೆ ಅದು ಸತ್ತು ಅನ್ನೋದು? ಆ ಆಕಾಶದಲ್ಲಿ ಎಲ್ಲಿ ಖಾಲಿ ಜಾಗದಲ್ಲಿ ಮತ್ತೆ ನೀನು ಮಡಿಕೆ ಮಾಡ್ತೀವಿ, ಮತ್ತೆ ಅಲ್ಲೇ ಸತ್ತಂತ ಉತ್ಪನ್ನ ಆಗುತ್ತೆ. ಯಾವ ಅಧಿಕರಣದಲ್ಲಿ ನೀನು ಮಡಿಕೆನ ನೀನು ನಷ್ಟ ಮಾಡ್ತೀಯೋ ಅಲ್ಲೇ ಸದ್ಬುದ್ಧಿ ಇರುತ್ತೆ. ಅದ್ರ ಪೌಡ್ರಲ್ಲೇ ಬರುತ್ತೆ. ಮತ್ತು ಮಡಿಕೆಯಿಂದ ಮಡಿಕೆ ಪೀಸದ ಮೇಲೆ ಬರುತ್ತೆ. ಮಡಿಕೆ ಪೀಸ ಸಣ್ಣ ಅಂದ್ಬಿಟ್ಟು ಇನ್ನು ಪುಡಿ ಹೊರಟಿ ನೀನು ಅದನ್ನು ಪೂರ್ತಿ ಲಯ ಆಗಿಬಿಟ್ರೆ ಈಗ ಅದು ಪರಮಾಣು ರೂಪದಲ್ಲಿ ಮೃತ್ಯು ಪರಮಾಣು ಸಣ್ಣ ಅಂತ ಅಲ್ಲೂ ಕೂಡ ಸದ್ಬುದ್ಧಿ ಇದ್ದೇ ಇರುತ್ತೆ. ಈ ಸತ್ತನ್ನು ನೀನು ತೆಗೆಯೋದಕ್ಕೆ ಆಗೋದೇ ಇಲ್ಲ. ಇದು ಆ ವಿಶೇಷ ಕಂಟೆಂಟನ್ನು ಮಾತ್ರ ನೀನು ತೆಗೆದಿದ್ಯಾ, ಈ ಥರ ಬುದ್ಧಿ ಇದು ಅಂದ್ಬಿಟ್ಟು. ಇದನ್ನು ಸ್ವಲ್ಪ ತರ್ಕಶಾಸ್ತ್ರದಲ್ಲಿ ಹೋದಾಗ ವಿಶೇಷಣ ವಿಷಯ ಬುದ್ಧಿ ಅಂತ, ವಿಶೇಷ್ಯ ವಿಶೇಷಣ ಬುದ್ಧಿ ಅಂತ ರಿವರ್ಸಲ್ಲಿ 2 ಪ್ರಕಾರದ ಬುದ್ಧಿಗಳು ಬರುತ್ತೆ. ಅದರಿಂದ ಇಲ್ಲಿ ಸತ್ ಅನ್ನೋದು ವಿಶೇಷಣ ವಿಷಯ ಏವ ಸಾ ಸದ್ಬುದ್ಧಿ ಅಂತ. ಅಲ್ಲಿ ಸುಮ್ಮನೆ ಇರ್ತಾನೆ ಪೂರ್ವಪಕ್ಷಿ ಇನ್ನೂ ಪ್ರಶ್ನೆ ಕೇಳ್ತಾನೆ. ಸದ್ಬುದ್ಧಿವತ್ ಘಟಬುದ್ಧಿ ಅಪಿ ಘಟಾಂತರೇ ದೃಶ್ಯತೆ ಇತಿ ಚೇತ್. ನೀವೇನೋಪ್ಪ ಮಡಿಕೆನ ಪೀಸ್ ಮಾಡಿದ್ಮೇಲೆ ಮಡಿಕೆ ಪೀಸಲ್ಲಿ ಸದ್ಬುದ್ಧಿ ಕಾಣಿಸುತ್ತೆ. ಆ ಮಡಿಕೆ ಪೀಸ್ ಯಾವ್ದು ಭೂಮಿ ಮೇಲಿದ್ದರೆ ಭೂಮಿಯಲ್ಲಿ ಸದ್ಬುದ್ಧಿ ಕಾಣಿಸುತ್ತೆ. ಒಂದು ಬಟ್ಟೆ ಮೇಲೆ ಇಟ್ಟು ಬಟ್ಟೆ ಮೇಲೆ ಹೊಡೆದ್ರೆ ಬಟ್ಟೆ ಮೇಲೆ ಕೂಡ ಸದ್ಬುದ್ಧಿ ಕಾಣಿಸುತ್ತೆ. ಮಡಿಕೆ ಹೋದರೆ ನಮ್ಮ ಸದ್ಬುದ್ಧಿ ಮಾತ್ರ ಇದೆ ಅಂತ ನೀವು ಅಂತೀರಲ್ಲ, ನಾವು ಅದೇ ಥರ ಅಂತೀವಿ. ಒಂದು ಮಡಿಕೆ ನೀವು ನಷ್ಟ ಆದಮೇಲೆ ಘಟಬುದ್ಧಿ ಇದ್ದರೆ ಇನ್ನೊಂದು ಮಡಿಕೆ ಚೆನ್ನಾಗಿರೋದು ಇನ್ನೊಂದು ಇದೆ ಅಲ್ಲ ಪಕ್ಕದಲ್ಲಿ ಅಡುಗೆ ಮನೆಯಲ್ಲಿ. ಒಂದು ಮಡಿಕೆ ಹೋದರೆ ಇನ್ನೊಂದು ಮಡಿಕೆಯಲ್ಲಿ ಅಲ್ಲಿ ಘಟಬುದ್ಧಿ ಹಂಗೆ ಅಲ್ಲೇ ಇದೆ ಅಲ್ಲ ಅಂದ್ಬಿಟ್ಟು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾನೆ. ನಾ ಪಟಾದೋ ಅದರ್ಶನಾತ್ ಅಂತ ಸಿದ್ಧಾಂತಿ. ಸರಿಯಪ್ಪ, ನಿಮ್ಮ ಮಡಿಕೆ ಬುದ್ಧಿಯನ್ನು ಒಂದು ಮಡಿಕೆ ನಾವು ಪೀಸ್ ಮಾಡಿಬಿಟ್ವಿ, ಅಲ್ಲಿ ನಷ್ಟ ಆದರೂ ಇನ್ನೊಂದು ಮಡಿಕೆಯಲ್ಲಿದೆ ಅಂದರೆ ಬಟ್ಟೆಯಲ್ಲಿ ತೋರಿಸಿ, ಮತ್ತೆ ನಿಮ್ಮದು ಭೂಮಿ ಮೇಲೆ ತೋರಿಸಿ ನಿಮ್ಮ ಮಡಿಕೆ ಬುದ್ಧಿ, ಗ್ಲಾಸ್ನಲ್ಲಿ ತೋರಿಸಿ ನಿಮ್ಮ ಮಡಿಕೆ ಬುದ್ಧಿ. ತೋರ್ಸೋಕ್ಕಾಗಲ್ಲ. ನಮ್ಮ ಸದ್ಬುದ್ಧಿ ತೋರಿಸ್ಬೇಕಾ? ಎಲ್ಲಿ ಬೇಕು ನೀವು ಯಾವ ವಸ್ತು ಹೆಸರಾದ್ರೆ ಹೇಳಿ, ಎಲ್ಲ ವಸ್ತುಗಳಲ್ಲಿ ಯಾವ ವಸ್ತುಲ್ಲಿ ಬೇಕಾದ್ರೆ ನಾವು ಎಲ್ಲ ಜಾಗದಲ್ಲಿ ತೋರಿಸ್ತೀವಿ ನಮ್ಮ ಸದ್ಬುದ್ಧಿ. ನಿಮ್ಮ ಮಡಿಕೆ ಬುದ್ಧಿ ಕೇವಲ ಇನ್ನೊಂದು ಮಡಿಕೆಯಲ್ಲಿ ಇರುತ್ತೆ, ಬೇರೆ ಮಡಿಕೆಗಿಂತ ಭಿನ್ನವಾದ ವಸ್ತುಗಳಲ್ಲಿ ಇಲ್ವಲ್ಲ. ಆದ್ದರಿಂದ ನಿಮ್ಮದು ವ್ಯಭಿಚಾರ ಆಗುವಂಥ ಬುದ್ಧಿ. ನಮ್ಮ ಸದ್ಬುದ್ಧಿ ವ್ಯಭಿಚಾರ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಅಂತ. ಅಲ್ಲಿಂದ ಸುಮ್ಮನೆ ಇರ್ತಾನೆ. ಇನ್ನೂ ಕೇಳ್ತಾನೆ ಪೂರ್ವಪಕ್ಷಿ ಪ್ರಶ್ನೆ. ಸದ್ಬುದ್ಧಿ ಅಪಿ ನಷ್ಟೇ ಘಟೆ ನಾ ದೃಶ್ಯತೆ ಇತಿ ಚೇತ್. ಆ ಸದ್ಬುದ್ಧಿ ಕೂಡ ಏನಿದೆ ಘಟ ನಷ್ಟ ಆದಮೇಲೆ ಆ ಸದ್ಬುದ್ಧಿ ಕೂಡ ಕಾಣಿಸೋದಿಲ್ವಲ್ಲ, ಘಟ ಸಣ್ಣ ಅಂದ್ಬಿಟ್ಟು. ಅಲ್ಲಿ ನಾ ವಿಶೇಷ ಅಭಾವ, ಅಲ್ಲಿ ಸದ್ಬುದ್ಧಿ ಇದೆ, ನಿನಗೆ ನೋಡೋಕ್ಕಾಗ್ತಾ ಇಲ್ಲ. ನಾವು ಮುಂಚೆನೇ ಹೇಳಿದ್ವಿ ನಮ್ಮದು ವಿಶೇಷ ಬುದ್ಧಿ ಅಂದ್ಬಿಟ್ಟು. ನೀನು ವಿಶೇಷ ಅಂಶನ ತೆಗೆದುಬಿಟ್ಟಿದ್ಯಾ. ವಿಶೇಷ ಅಂಶನ ತೆಗೆದುಬಿಟ್ರೆ ವಿಶೇಷಣ ಎಲ್ಲಿ ಕಾಣಿಸುತ್ತೆ? ನೀಲೋತ್ಪಲದಲ್ಲಿ ಲೋಟಸ್ಸನ್ನೇ ತೆಗೆದುಬಿಟ್ರೆ ಬ್ಲೂ ಕಲರ್ ನಿಂತ್ಕೊಳ್ಳೋದಕ್ಕೆ ಆಧಾರ ಇರುತ್ತಾ? ಬ್ಲೂ ಕಲರನ್ನು ನೀನು ತೋರಿಸು ಅಂದ್ರೆ ಅದು ಎಲ್ಲಿಂದ ಬರುತ್ತೆ? ಅದು ಬರೋದೇ ಇಲ್ಲ. ಈಗ ಒಂದು ಪ್ರಿಸಮ್ ಇಟ್ಟಿರ್ತಾರೆ, ಪ್ರಿಸಮ್ ಮುಂದುಗಡೆ ಒಂದು ರೆಡ್ ಕಲರ್ ಫ್ಲವರ್ ಇಟ್ಟಿರ್ತೀಯ ಸ್ಫಟಿಕದ ಮುಂದೆ. ಆ ಸ್ಫಟಿಕದ ಮುಂದೆ ಸ್ಫಟಿಕದ ಒಳಗಡೆ ಅಲ್ಲಿ ರೆಡ್ ಕಲರ ಕಾಣಿಸ್ತಾ ಇರುತ್ತೆ, ರೆಡ್ ಪ್ರಿಸಮ್ ಅಂತ, ರೆಡ್ ಸ್ಫಟಿಕ ಅಂತ ದೂರದಿಂದ ಅನಿಸ್ತಾ ಇರುತ್ತೆ. ಅಂಥದ್ರಲ್ಲಿ
ಅಲ್ಲಿ ಇವಾಗ ವಿಶೇಷಣ ಬಂದುಬಿಟ್ಟಿದ್ದು ಅಲ್ಲಿ ಈ ಸ್ಫಟಿಕ ಇದು ರೆಡ್ ಸ್ಫಟಿಕದಲ್ಲಿ ರಕ್ತತ್ವ ಅನ್ನೋದು ಇರುತ್ತಲ್ಲ, ಆ ರಕ್ತತ್ವ ಅನ್ನೋದು ಇದರಲ್ಲಿ ಸ್ಫಟಿಕತ್ವ ಅನ್ನೋದು ರೆಡ್ ಸ್ಫಟಿಕತ್ವ ಅನ್ನೋದಲ್ಲಿ ಇರುತ್ತೆ. ಅಲ್ಲಿನ ರೆಡ್ ಫ್ಲವರನ್ನು ವಿಶೇಷ ರೂಪದಲ್ಲಿ ರೆಡ್ ಫ್ಲವರನ್ನು ತೆಗೆದು ಪಕ್ಕಕ್ಕೆ ಇಟ್ಬಿಟ್ರೆ ಅಲ್ಲಿ ಹೆಂಗೆ ತೋರ್ಸೋಕ್ಕಾಗುತ್ತೆ ಅದು? ಹಾಗಂತ ಅದರಲ್ಲಿ ರೆಡ್ ಸ್ಫಟಿಕ ತತ್ವ ಅನ್ನೋದು ಹೊಸದೊಂದು ಧರ್ಮ ಬಂದಿತ್ತಲ್ಲ, ಅದು ಇಲ್ಲವೇ ಇಲ್ಲ ಅಂತಲ್ಲ. ನೀನು ರೆಡ್ ಫ್ಲವರ್ ಮುಂದೆ ತಂದಿಡು, ವಿಶೇಷ ತಂದಿಡು, ಮತ್ತು ನಿಮ್ಗೆ ಕಾಣಿಸುತ್ತೆ ಅದು. ಅದೇ ಥರ ನೀನು ಮಡಿಕೆಯದು ವಿಶೇಷ ಪೋಷನ್ ನೀನು ಡಿಲೀಟ್ ಮಾಡಿಬಿಟ್ರೆ ಆ ವಿಶೇಷನ ಸತ್ ಅನ್ನೋದಕ್ಕೆ ಅದು ಪ್ರೂವ್ ಮಾಡೋದಕ್ಕೆ ಆಸ್ಕಾರ ಇರೋದಿಲ್ಲ. ಮತ್ತೆ ಇನ್ನೊಂದು ಸತಿ ಮಡಿಕೆ ಮಾಡಿ ತೋರಿಸು, ಮತ್ತೆ ನಾವು ತೋರಿಸ್ತೀವಿ ನಮ್ಮ ಅದರಲ್ಲಿ ಸತ್ತನ್ನು ವಿಶೇಷನ ಹೋಗಿತ್ತ ಅಂತ. ಅದನ್ನು ಯಾರೂ ಖಂಡನ ಮಾಡೋದಕ್ಕಾಗೋದಿಲ್ಲ. ನಮ್ಮ ತಾತ ಗುರುಗಳಲ್ಲಿ ಉತ್ತರಕಾಶಿಯಲ್ಲಿ ಮುತ್ತಾತ ಗುರುಗಳವರು ಗುರುಗಳು ದಿವ್ಯಾನಂದ ಸರಸ್ವತಿ ಅಂತ. ಅಲ್ಲಿ ಇದ್ದಾಗ ಯಾರು ಪಂಡಿತ ಎಲ್ಲರನ್ನೂ ಸೋಲಿಸ್ಬಿಟ್ಟು ಭಾರತ ದೇಶದಲ್ಲಿನ ಲಾಸ್ಟಲ್ಲಿ ಇನ್ನೂ ಇಲ್ಲ, ನಾವು ಎಲ್ಲರನ್ನೂ ಸೋಲಿಸಿರೋದು ಒಪ್ಕೊಳ್ಳೋದಿಲ್ಲ, ನೀವು ಉತ್ತರಕಾಶಿಯಲ್ಲಿ ಒಬ್ಬ ಮಹಾತ್ಮರಿದ್ದಾರೆ, ಅವರನ್ನು ನೀವು ಸೋಲಿಸಿದ್ರೆ ನಾವು ಶಾಸ್ತ್ರಾರ್ಥದಲ್ಲಿ ನಿಮ್ಮ ಒಪ್ಕೊತೀವಿ ಅಂತ. ಸರಿ ಅಂತ ಬಂದುಬಿಟ್ರೆ ಅಲ್ಲಿ ಫಸ್ಟು ಆ ಶಿಷ್ಯ ಒಬ್ಬ ಇದ್ದಂತೆ. ಶಿಷ್ಯ ಹೆದರ್ಕೊಂಡ್ಬಿಟ್ಟಿದ್ದಂತೆ, ಅಯ್ಯೋ ಅಷ್ಟು ದೊಡ್ಡ ಪಂಡಿತನ ಭಾರತ ದೇಶದಲ್ಲಿ ಎಲ್ಲರನ್ನೂ ಸೋಲಿಸಿ ಬರ್ತಾ ಇದ್ದಾನಂದರೆ ಇಲ್ಲಿ ಬಂದ್ಬಿಟ್ಟು ನಮ್ಮ ಗುರುಗಳನ್ನು ಸೋಲಿಸ್ಬಿಟ್ರೆ ನಮ್ಮ ಗುರುಗಳ ಅವಮಾನ ಆಗೋಗುತ್ತೆ ಅಂದ್ಬಿಟ್ಟು ಶಿಷ್ಯ, ಗುರುಗಳೇ ನಿಮಗೆ ಜ್ವರ ಬಂದಿದೆ ಇವತ್ತು, ನೀವು ರೆಸ್ಟ್ ತಗೊಳ್ಳಿ ಅಂದರೆ. ಹೌದಪ್ಪ, ನಮ್ಗೆ ಜ್ವರ ಬಂದಿದೆ ಅಂತ. ಜೀವನ್ಮುಗ್ಧ ಪುರುಷರು ಹಂಗೆ ಇರ್ತಾರೆ, ಹೆಂಗೆ ಮುಗ್ಧತೆ ಇರುತ್ತೆ ಅವರಲ್ಲಿ. ಹೌದಾ, ನನಗೆ ಜ್ವರ ಬಂದಿದೆ ಅಂತ ಹಂಗೆ ಮಾಡ್ಕೊಂಡಿರ್ತಾರೆ. ಮತ್ತು ಸರಿ ಅಂತ ಆ ಪಂಡಿತ ಬರ್ತಾನೆ. ಈ ಗುರುಗಳ ಶಿಷ್ಯ, ಇಲ್ಲಪ್ಪ ನಮ್ಮ ಗುರುಗಳಿಗೆ ಹುಷಾರಿಲ್ಲ, ಇದು ಶಾಸ್ತ್ರದಲ್ಲೆಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಹಂಗೆ ಹಿಂಗೆ ಅಂತ ಇದ್ರೆ ನಾವು ಪಂಡಿತ ಬಂದು ಅವನು ಅಷ್ಟು ದೂರ ಬಂದು ವಾಪಸ್ ಹಿಂಗೆ ಹೋಗ್ತಾನೆ. ನಿಮಗೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಂಡ್ಬಿಟ್ಟು ಒಂದು ಪತ್ರ ಬರ್ಕೊಡಿ ನನಗೆ, ಶಾಸ್ತ್ರದಲ್ಲೂ ಸೋತೋಗಿದ್ದೀನಿ ಅಂದ್ಬಿಟ್ಟು. ನೀನು ನಾಟಕ ಯಾಕೆ ಮಾಡ್ತೀರಾ, ಎಲ್ಲ ಶಾಸ್ತ್ರ ಯೋಗ್ಯತೆ ಇಲ್ಲ ಹಂಗೆ ಹಿಂಗೆ ಅಂತ ಸ್ವಲ್ಪ ಆ ಥರ ಮಾತನ್ನು ಕೋಪ ಬಂದುಬಿಟ್ಟಿದೆ ಶಿಷ್ಯನಿಗೆ. ಇಲ್ಲ ಇವನು ಭಯಂಕರ ಗಮ್ಮಡತೆ ಇದ್ದಾನೆ ಅಂದ್ಬಿಟ್ಟು ಮತ್ತು ಗುರುಗಳ ಹತ್ರ ಬಂದುಬಿಟ್ಟಿದ್ದನು. ಗುರುಗಳೇ ನೀವು ಮುಟ್ಬಿಟ್ಟಿದ್ದು ನೋಡಿ, ನಿಮಗೆ ಜ್ವರ ಏನಿಲ್ಲ, ನೀವು ಹೊಟ್ಟೋಗಿದೆ ಜ್ವರ ಅಂತ. ಹೌದಪ್ಪ, ಜ್ವರ ಇಲ್ವಾ, ಜ್ವರ ಹೊಟ್ಟೋಗಿದೆಯಾ ಅಂದ್ಬಿಟ್ಟು ಆ ಕಂಬಳಿ ಏನು ಹಚ್ಕೊಂಡಿದ್ರು ಅದನ್ನು ಪಕ್ಕಕ್ಕೆ ತೆಗೆದ್ರಂತೆ. ಆ ಜ್ವರ ಆ ಕಂಬಳಿಗೆ ಹೊಟ್ಟೋಯ್ತಂತೆ ಅದು. ಮತ್ತು ಈಗ ಅವನು ಪಂಡಿತ ಬಂದಿದ್ದಾನೆ, ಈಗ ನೀವು ಶಾಸ್ತ್ರಾರ್ಥಕ್ಕೆ ರೆಡಿಯಾಗಿ ಅಂತ. ಸರಿ ಅಪ್ಪ ಬಂದಮೇಲೆ ಆ ಪಂಡಿತ ಬಂದ್ಬಿಟ್ಟು, ಪಂಡಿತನಿಗೂ ಗೊತ್ತು ಇವರು ಸಾಮಾನ್ಯರಲ್ಲ ಅಂದ್ಬಿಟ್ಟಿದ್ದು. ಅವನು ಅಲ್ಲಿ ಸತ್ಯ ತಿಳ್ಕೊಬೇಕಂತೆ ಬಂದಿರ್ತಾನೆ. ಬಂದ್ಬಿಟ್ಟಿದ್ದನು, ಗುರುಗಳೇ ನಾನು ನಿಮ್ಮ ಬ್ರಹ್ಮನ ಖಂಡನ ಮಾಡಿಬಿಟ್ಟಿದ್ದೀನಿ ಅಂದು. ಹೌದಾ ಅಂದ್ಬಿಟ್ಟಿದ್ದು. ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಕೂತ್ರಂತೆ. ಕೂತು ನೋಡಿಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಹೊರಗಡೆ ಬಂದು, ಸುಳ್ಳು ಹೇಳ್ತೀಯ ನೀನು, ಅದು ಹಾಗೆ ಇದೆ ಅಲ್ಲಪ್ಪ, ನಮ್ಮ ಬ್ರಹ್ಮ ಹೇಗೆ ಮುಂಚೆ ಹೆಂಗಿದ್ದನು ಇವಾಗಲೂ ಹಂಗೆ ಇದ್ದಾನಲ್ಲಪ್ಪ, ಸುಳ್ಳು ಹೇಳ್ತೀಯ ಅಂತಂತೆ. ಆ ಒಂದು ಮಾತಿಗೆ ಸರೆಂಡರ್ ಆಗಿಬಿಟ್ಟಂತೆ. ನಿಮ್ಮಂಥ ಮಹಾತ್ಮರು ಮುಂದೆ ನಾವು ಶಾಸ್ತ್ರಾರ್ಥ ಮಾಡೋಕ್ಕಾಗಲ್ಲ, ಏನಾದರೂ ಪುಸ್ತಕ ಓದಿ ಅಂಥವ್ರ ಹತ್ರ ನಾವು ಶಾಸ್ತ್ರ ಅಂಥ ವಿದ್ವಾಂಸರು ಮಾಡ್ತೀವಿ, ಇವತ್ತು ಪ್ರಾಕ್ಟಿಕಲಿಗಿರೋ ಅಂಥತ್ರ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ ಶಿಷ್ಯನಾಗಿ ವಿದ್ಯೆ ಎಲ್ಲ ಕೇಳ್ತೀನಿ. ಆವಾಗ ಹೇಳಿದಂತೆ, ಆ ಬೆಟ್ಟದ ಮೇಲೆ ಬೆಟ್ಟದ ಜ್ಞಾನ ಆಧಾರವಾಗಿದೆಯಾ, ನಿಂತಿದೆಯಾ, ಇಲ್ಲ ಬೆಟ್ಟದ ಜ್ಞಾನದ ಮೇಲೆ ಬೆಟ್ಟ ನಿಂತಿದೆಯಾ ಅಂತ. ನಮಗಲ್ಲಿ ಅನ್ಸುತ್ತೆ ಅಲ್ಲಿ ಬೆಟ್ಟ ಇದ್ದಿದ್ದಕ್ಕೆ ನಮಗೆ ಬೆಟ್ಟದ ಜ್ಞಾನ ಇದೆ ಅನ್ಸೋದು. ಇಲ್ಲ, ನಮಗೆ ಬೆಟ್ಟದ ಜ್ಞಾನದ ಮೇಲೆ ಅದು ಬೆಟ್ಟ ನಿಂತಿರುತ್ತೆ, ಹೊರಗಡೆ ಪದಾರ್ಥ. ಬೌದ್ಧರು ಕೂಡ ಇದು ಚೆನ್ನಾಗಿ ವಿಚಾರ ಮಾಡ್ತಾರೆ, ವಿಜ್ಞಾನವಾದಿ ಅಂತ ಇರ್ತಾರೆ. ನಾವು ತಮ್ಮಂದ್ರಂತ, ವೇದಾಂತಿಗಳ ತಮ್ಮ ಅಂತೀವಿ. ಅವರು ಸ್ವಲ್ಪ ಕ್ಷಣಿಕತ್ವ ಬಿಟ್ಬಿಟ್ರೆ ಅವರು ಕೂಡ ಒಳ್ಳೆ ವಿಚಾರ. ಜ್ಞಾನದ ಆಧಾರ ಮೇಲೆ ಹೊರಗಡೆ ಇರೋ ವಸ್ತುಗಳು ನಿಂತಿದ್ದಾವೆ ಅಂತ ಚೆನ್ನಾಗಿ ಅವನಿಗೆ ಹೇಳ್ಬೇಕಾದ ತರ್ಕದಲ್ಲಿ ಚೆನ್ನಾಗಿ ಇದು ಮಾಡಿಬಿಟ್ಟು ಮತ್ತು ಅವನ ಶಿಷ್ಯಾಗಿ ಸನ್ಯಾಸಿ ಆಗಿದ್ದಾನೆ, ಶಾಸ್ತ್ರಾರ್ಥಕ್ಕೆ ಬಂದಿರೋ ಪಂಡಿತ. ಅದೇ ಥರ ಇವನು ಪೂರ್ವಪಕ್ಷ ಕೂಡ ನಮ್ಮ ಸದ್ಬುದ್ಧಿ ಕೂಡ ಮಾಯ ಮಾಡಬೇಕು, ಯಾವುದೋ ಒಂದು ಯುಕ್ತಿಯಿಂದ ಅಭಾವ ಮಾಡಬೇಕಂತ ನೋಡ್ತಾ ಇದ್ದಾನೆ. ಅದು ಆಗೋದೇ ಇಲ್ಲ. ಅದು ಸದ್ಬುದ್ಧಿ ಆ ಸಚ್ಚಿದಾನಂದ ಸ್ವರೂಪವನ್ನು ಯಾರು ಅದನ್ನು ಅಭಾವದ ರೂಪದಲ್ಲಿ ತಗೊಂಡೋಗಿ ತೋರ್ಸೋಕ್ಕೆ ಆಗೋದಿಲ್ಲ. ಯಾವತ್ತಿಗೂ ಎಲ್ಲ ಜಾಗದಲ್ಲೂ ಇದೆ, ಸರ್ವತ್ರ ಇದೆ. ಇಂಥ ಜಾಗದಲ್ಲಿ ಆ ಸದ್ಬುದ್ಧಿ ಪರಮಾತ್ಮನ ಅಂಶ ಇಲ್ಲ ಅಂತ ಒಂದು ಪ್ಲೇಸ್ ತೋರಿಸಿ, ಒಂದು ಜಾಗ ಹೋಗಲಿ, ಊಹಾ ಲೋಕದಲ್ಲಿ ನೀವು ಅನ್ಕೊಂತೀರಲ್ಲ, ಅಲ್ಲಾದರೂ ಒಂದು ತೋರಿಸಿ. ನಾನು ಊಹೆ ಮಾಡಿದ ಲೋಕ ಸದ್ಬುದ್ಧಿ ಇಲ್ಲ ಅಂತ. ಯಾವ ಲೋಕನ ಊಹೆ ಮಾಡ್ಕೊತೀಯ ಅಲ್ಲಿ ಕೂಡ ಆ ಲೋಕ ಸತ್ ಅನ್ನೋದು ಅಲ್ಲಿ ಕೂಡ ಇದ್ದೇ ಇರುತ್ತೆ. ಎಕ್ಸಿಸ್ಟೆನ್ಸ್ ರೂಪ ನೀನು ಪರಮಾತ್ಮನ ನೀನು ತೆಗೆದು ಪಕ್ಕಕ್ಕಿಡಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಮ್ಮ ಆ ಸದ್ಬುದ್ಧಿ
ಎಲ್ಲೂ ವ್ಯಭಿಚಾರಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ಅದನ್ನೇ ಮತ್ತೆ ಏಕಾಧಿಕರಣತ್ವಂ ಘಟಾದಿ ವಿಶೇಷಾಭಾವೇ ನಾ ಯುಕ್ತಮಿತಿ ಚೇತ್. ಒಂದೇ ಅಧಿಕರಣದಲ್ಲಿ ಒಂದು ವಸ್ತು ಇಳಿದಿರಾನೇ ನಮಗಲ್ಲಿ ಈ ಥರ ಎರಡು ಥರ ಕಾಣಿಸುತ್ತೆ ಅಂದರೆ ನಾವು ಹೆಂಗೆ ನಂಬಲಿ? ಒಂದೇ ಅಧಿಕರಣದಲ್ಲಿ ಅಂದರೆ ಹೌದಪ್ಪ, ನಿನ್ನ ಡೌಟು ಕರೆಕ್ಟೇ, ನೀನು ಕೇಳೋದು ನ್ಯಾಯವಾಗೇ ಇದೆ. ಒಂದೇ ಅಧಿಕರಣದಲ್ಲಿ ಎರಡು ವಸ್ತು ರೂಪದಲ್ಲಿ ನಾವು ತಿಳ್ಕೊಂಡಿರ್ತೀವಿ, ಅದರಲ್ಲಿ ಒಂದು ವಸ್ತು ಇಲ್ಲವೇ ಇಲ್ಲ ಅಂದರೆ ಹೇಗೆ ನಂಬೋದಂದರೆ ಎಷ್ಟೋ ಎಕ್ಸಾಂಪಲ್ ಇದ್ದಾವೆ. ಇದರಿಂದ ನೀವು ತಿಳ್ಕೋಬೇಕು. ನಾ ಇದಂ ಉದಕಂ ಇತಿ ಮರಿಚ್ಯಾದೋ ಮರುಭೂಮಿಯಲ್ಲಿ ಅನ್ವಯತರ ಅಭಾವೇ ಅಪಿ ಅಂದರೆ ನೀರು ಅಲ್ಲಿದೆಯಾ? ನೀರು ಇಲ್ವಲ್ಲ, ಕಂಪ್ಲೀಟಾಗಿ ಅಲ್ಲಿ ನೀರು ಇಲ್ಲವೇ ಇಲ್ಲ ಮರುಭೂಮಿನಲ್ಲಿ. ಇದ್ದರೂ ಕೂಡ ಸಮಾನಾಧಿಕರಣ್ಯ ದರ್ಶನ, ಆ ಮರುಭೂಮಿನಲ್ಲಿ ಎಂಥ ಬಿಸಿಲು, ಎಂಥ ಮರಳು ಉಸುಕಿರುತ್ತೆ ಅಲ್ಲಿ ನೀರು ಆ ಮರುಭೂಮಿ ಒಟ್ಟಿಗೆ ಇರ್ತಂಗೆ ಕಾಣಿಸುತ್ತಾ ಇಲ್ವಾ? ಮರುಭೂಮಿ ಅಧಿಕರಣದಲ್ಲಿ ಆ ನೀರು ಅಂಶ ಕಾಣಿಸ್ತಿಲ್ವಾ? ಕಾಣಿಸ್ತಾ ಇದೆ ಅಂದ್ಬಿಟ್ರೆ ಎರಡೂ ಕರೆಕ್ಟಾಗಿ ಎರಡು ಇರಲೇಬೇಕಂತ ನಂಬೋದಕ್ಕಾಗುತ್ತಾ? ಅದರಲ್ಲಿ ಒಂದು ವಸ್ತು ಮಿಥ್ಯಾನೂ ಇರುತ್ತೆ. ನೀರಿರೋ ಅಂಥ ಮರುಭೂಮಿ ಅಂತ ನಮಗಲ್ಲಿ ಜ್ಞಾನ ಆಗುತ್ತೆ, ಮರುಭೂಮಿನಲ್ಲಿ ನೀರು ಅಂತ. ಆ ಥರ ಅಂತ ನೀರು ಸತ್ಯ ಮತ್ತು ಮರುಭೂಮಿ ಒಂದು ಸತ್ಯ ಒಂದು ಮಿಥ್ಯ ಇರ್ಬೋದು, ಚಾನ್ಸ್ ಇರುತ್ತಲ್ಲ. ಒಂದೇ ಅಧಿಕರಣದಲ್ಲೇ ಕಾಣಿಸ್ತಲ್ಲ. ಇಲ್ಲ, ನೀರು ಸಪ್ರೇಟಾಗಿ ಮರುಭೂಮಿ ಸಪ್ರೇಟಾಗಿ ಕಾಣಿಸಿಲ್ವಲ್ಲ, ಮರುಭೂಮಿ ಮಧ್ಯದಲ್ಲಿ ನೀರಿದ್ದಂಗೆ. ಆ ಥರ ಒಂದೇ ಅಧಿಕರಣದಲ್ಲಿ ಒಂದು ಸತ್ ಬುದ್ಧಿ ಒಂದು ಅಸತ್ ಬುದ್ಧಿ ಕಾಣಿಸೋ ಸಂಭಾವನೆ ಇದೆ. ಅದೇ ಥರ ನಾವು ಕೂಡ ಅದಕ್ಕೆ ತಸ್ಮಾದ್ ದೇಹಾದೇಹೇ ದ್ವಂದ್ವಸಿ, ಅದಕ್ಕೆ ಈ ಶರೀರದಲ್ಲಿರೋ ದ್ವಂದ್ವಗಳು ಸುಖ ದುಃಖ ಶೀತ ಉಷ್ಣ ಇವೆಲ್ಲ ಏನಿದೆಯೋ ಸಕಾರಣಸ್ಯ ಅಸತಃ ನಾ ವಿದ್ಯತೆ ಭಾವಃ ಇತಿ. ಇದು ಸಣ್ಣ ವಿಷಯ ಅಲ್ಲ, ಇದು ಆಗೋಯ್ತು. ಇವತ್ತು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ದುಃಖ ಇವತ್ತು ಎಂಡ್ ಆಗಿಬಿಡಬೇಕು. ಇದು ನಿಜವಾಗ್ಲೂ ಅರ್ಥ ಆದರೆ ನಾಳೆ ನೆಕ್ಸ್ಟ್ ಸೆಕೆಂಡಿಂದ ಮತ್ತು ಜೀವನದಲ್ಲಿ ನಿಮಗೆ ಒಂದು ಕಂಪ್ಲೇಂಟ್ ಇರಬಾರ್ದು, ನನಗೆ ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಎಲ್ಲ ಕೂಡ ಅದು ಇಲ್ಲವೇ ಇಲ್ಲ. ವಾಸ್ತವಿಕವಾಗಿ ಅವೆಲ್ಲ ಕೂಡ ಮಿಥ್ಯ ಅಂತ ಆ ಥರ ಅನಿಸ್ತಾ ಇಲ್ಲ ಅಂದರೆ ಕಂಟಿನ್ಯೂ ಮಾಡಬೇಕಾಗುತ್ತೆ. ಶ್ರವಣ ಮನ ವಿದ್ಯಾಸನ ಎಲ್ಲಿ ತನಕ ಇದು ಜೀರ್ಣ ಆಗೋದಿಲ್ಲ ಅಂತ. ಇಲ್ಲದೇ ಇರೋ ಸಮಸ್ಯೆನ ಇದ್ದಂಗೆ ಆಳ್ತಾ ಇದ್ರೆ ಯಾರು ತಾನೇ ನಿಮಗೆ ಸೊಲ್ಯೂಷನ್ ಕೊಡೋದಕ್ಕಾಗುತ್ತೆ? ಏನು ಅಂತ ಟ್ಯಾಬ್ಲೆಟ್ ಕೊಡೋಕ್ಕಾಗುತ್ತೆ? ಪ್ರಾಬ್ಲಮ್ ಒರಿಜಿನಲ್ ಆದರೆ ಅವನಿಗೇನಾದರೂ ನಾವು ಸಮಾಧಾನ ಮಾಡ್ಬೋದು. ಪ್ರಾಬ್ಲಮ್ ಒರಿಜಿನಲ್ಲೇ ಇಲ್ಲ, ಪ್ರಾಬ್ಲಮ್ಮೇ ಇಲ್ಲ, ಅವನು ಪ್ರಾಬ್ಲಮ್ ಇದನ್ನಂತ ಅಂತ ಅಳ್ತಾ ಇರ್ತಾನೆ, ಅವನಿಗೇನು ಸಮಾಧಾನ ಮಾಡೋಕ್ಕಾಗುತ್ತೆ? ಎಲ್ಲ ಏನು ಕೊಟ್ಟರು ಟೆಂಪ್ರವರಿ ಸೊಲ್ಯೂಷನ್ಸ್ ಅಷ್ಟೇ ಹೊರತು ವಾಸ್ತವಿಕವಾಗಿ ನಾವು ಏನು ಶೀತ ಉಷ್ಣ ದುಃಖ ಈ ಶರೀರ ನಿಮಿತ್ತದಿಂದ ಬರ್ತಾ ಇದೆಯೋ ಅವು ಯಾವುದೂ ನಮ್ಮ ಸ್ವರೂಪವಲ್ಲ. ನಮ್ಮ ಸ್ವರೂಪಕ್ಕಿಂತ ಭಿನ್ನವಾದದ್ದು ಅಸತ್ ಅಂದರೆ ವಂದ್ಯ ಪುತ್ರ ಥರ ಇಲ್ಲವೇ ಇಲ್ಲ ಅವು ಅಂದ್ಬಿಟ್ಟು ಕೇವಲ ವ್ಯಾವಹಾರಿಕ ಸತ್ವದಲ್ಲಿ ಈ ಶರೀರಗಳ ಜೊತೆ ಸಂಬಂಧ ಬೆಳೆಸ್ಕೊಂಡ್ಬಿಟ್ಟು ಈ ಥರ ಎಲ್ಲ ನಾವು ಅನುಭವಿಸ್ತಾ ಇದ್ದೀವಿ. ದೊಡ್ಡ ಪಾಪ ಅಂದರೆ ನಾನು ಈ ಶರೀರ ಅಂತ ಜೀವನ ಯಾರು ಮಾಡ್ತೀವೋ ಅದೇ ದೊಡ್ಡ ಎಲ್ಲ ಪಾಪಗಳಿಗೂ ಮೂಲ ಪಾಪ. ಅದರಿಂದ ಹೊರಗಡೆ ಬರಬೇಕಂದ್ರೆ ವಿಚಾರ ಮಾಡಬೇಕು. ವಿಚಾರ ಮಾಡಿದ್ರೆ ಆವಾಗ ಮನಸ್ಸು ಹೊರಗಡೆಗಿಂತ ಸ್ವಲ್ಪ ತಪ್ಪಿಸ್ಕೊಂಡು ಈ ಕಡೆ ಪರಮಾತ್ಮ ಚಿಂತನೆ ಮಾಡೋದು. ಇಲ್ಲ, ಹೊರಗಡೆ ಅದಕ್ಕೆ ಸತ್ಯತ್ವ ಬುದ್ಧಿನೇ ಇದೆ. ಈಗ ಎಷ್ಟೊಂದು ಜನಕ್ಕೆ ಹೊರಗಡೆ ವಿಷಯ, ಆ ಪ್ರದೇಶದಲ್ಲಿ ನನಗೆ ಆನಂದ ಸಿಕ್ಕಬೋದು, ಆ ಜನರ ಮಧ್ಯದಲ್ಲಿ ನನಗೆ ಆನಂದ ಸಿಕ್ಕಬೋದು ಅಂತ ಎಷ್ಟೊಂದು ಪ್ಲ್ಯಾನ್ಗಳಾಗ್ತಾ ಇರುತ್ತೆ ಮನಸ್ಸು. ಸುಮ್ಮನೆ ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೆಯಾ? ಇನ್ನೂ ಆನಂದನ ದೇಶ ಕಾಲ ಪರಿಸ್ಥಿತಿ ವ್ಯಕ್ತಿ ಇವುಗಳ ಮೇಲೆ ಡಿಪೆಂಡೆಂಟ್ ಆಗಿ ಹುಡುಕೋ ಅಭ್ಯಾಸದಲ್ಲೇ ಇದ್ದೀವಿ. ಅದು ಯಾವುದು ಇಲ್ಲವೇ ಇಲ್ಲ ಅಂತ ಶಾಸ್ತ್ರ ಅಂತ ಇದೆ. ಈ ವಿಚಾರ ಮಾಡಲಿಲ್ಲ ಅಂದರೆ ಎಲ್ಲಿ ಹೋದರೂ ಕೂಡ ಸಮಸ್ಯೆ ಇದೆ. ಮೇಯ್ನು ಪ್ರಾಬ್ಲಮ್ ಈ ಶರೀರದ ಜೊತೆ ಇರೋ ತಾದಾತ್ಮ್ಯ. ಇದು ವಾಸ್ತವಿಕವಾಗಿ ಇಲ್ಲ, ಕಾಣಿಸ್ತಾ ಇರೋ ಪ್ರಪಂಚ ವಾಸ್ತವಿಕವಾಗಿ ಇಲ್ಲವೇ ಇಲ್ಲ. ಫಸ್ಟ್ ಇದನ್ನು ವಿಶ್ವಾಸ ನಡ್ಕೊಂಡು ಸ್ವಲ್ಪ ವಿಚಾರ ಮುಂದೆ ಮಾಡಿದ್ರೆ ಮತ್ತೆ ಮೆಲ್ಲಗೆ ಅದೇ ಓಪನ್ ಆಗ್ತಾ ಇರುತ್ತೆ. ಇದನ್ನೇ ಸ್ವಲ್ಪ ಚೆನ್ನಾಗಿ ವಿಚಾರಣೆ ಮಾಡಿ ಇದರಲ್ಲಿ ಟೋಟಲ್ಲಾಗಿ 6 ಕ್ವಶನ್ಸ್ ಕೇಳಿದ್ದಾನೆ ಪೂರ್ವಪಕ್ಷಿ. ಅವನು ಏನು ಕ್ವಶನ್ ಕೇಳ್ದ, ಎಲ್ಲೆಲ್ಲಿ ಪೂರ್ವಪಕ್ಷಿ ಪ್ರಶ್ನೆ ಬರುತ್ತಲ್ಲ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳಿ, ಅದಕ್ಕೆ ಉತ್ತರ ಏನು ಬಂತು. ಈ ತಿಳ್ಕೊಂಡಿದ್ದ ತಕ್ಷಣ ನನ್ನ ಲೈಫ್ನಲ್ಲಿ ಏನು ಚೇಂಜ್ ಬಂತು. ಶೀತೋಷ್ಣ ಸುಖಗಳು
ಬೇಸಿಗೆಗಾಲ ಈಗ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿದೆ, ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ, ಸಮಸ್ಯೆಗಳೇನೋ ಇದ್ದಾವೆ. ಈ ಸಮಸ್ಯೆಗಳು ಶಾಸ್ತ್ರ ಅಂತ ಇದೆ ಇಲ್ಲವೇ ಇಲ್ಲ ಅಂತ. ನನಗೆ ನಿಜವಾಗ್ಲೂ ಆ ಥರ ಕಾಣಿಸ್ತಾ ಇದೆಯಾ? ಸಮಸ್ಯೆಗಳು ಇಲ್ಲ ಅಂತ ಕಾಣಿಸ್ತಾ ಇದೆ. ಮತ್ತು ಕಾಣಿಸೋಕ್ಕಾಗ್ತಂದ್ರೆ ಎಲ್ಲಿ ಮಿಸ್ಟೇಕ್ ಇದೆ? ಇಲ್ಲ ಗುರುಗಳು ಹೇಳಿರೋ ಪಾಠದ ಸರಿಯಾಗಿ ಅರ್ಥ ಆಗಲಿಲ್ಲ, ಇಲ್ಲ ನನಗೆ ಜೀರ್ಣ ಮಾಡೋಷ್ಟು ಕೆಪಾಸಿಟಿ ಇಲ್ವಾ? ಮಿಸ್ಟೇಕ್ ಎಲ್ಲ ಆಗ್ತಾಯಿದೆ. ಅದು ಪ್ರಾಕ್ಟಿಕಲ್ಲಾಗಿ ನಾನು ಯಾಕೆ ನೋಡೋಕ್ಕಾಗ್ತಾ ಇಲ್ಲ? ಈ ಸಮಸ್ಯೆಗಳು ಇಲ್ಲವೇ ಇಲ್ಲ ಅಂತಾರೆ, ಬಟ್ ನನಗೇನು ಇದ್ದಂಗೆ ಅನಿಸ್ತಾ ಇದೆ, ನೋವೆಲ್ಲ ಆಗ್ತಾಯಿದೆ. ವಿಚಾರ ಮಾಡಬೇಕು. ನಮ್ಮ ತಾತ ಗುರುಗಳು ಅವರೆಲ್ಲ ಒಂದು ಉಪನಿಷತ್ತು ಪಾಠ ಮಾಡಿದ್ಮೇಲೆ, ಬ್ರಹ್ಮಚಾರಿ ಜಾವ್ ಇಸ್ಕೋ ಹಜಮ್ ಕರ್ಕೆ ಆ ಜಾನ, ಫಸ್ಟ್ ಇದನ್ನು ಹೋಗಿ ಜೀರ್ಣ ಮಾಡ್ಕೊಂಡು ಬಾ. ಜೀರ್ಣ ಅಂದರೆ ಏನು? ಮತ್ತೆ ರಿಟರ್ನ್ ಬಂದಾಗ ಮಂತ್ರ ಭಾಷೆ ಪ್ರತಿಯೊಂದು ಪಂಕ್ತಿನೂ ಹೇಳಿದ ಪ್ರಶ್ನೆಗೆಲ್ಲ ಉತ್ತರ ಬರಬೇಕು. ಅದು ಪ್ರಾಕ್ಟಿಕಲಾಗಿ ಅನುಭವದಲ್ಲಿ ಆ ಸಂತುಷ್ಟಿ ಸಿಕ್ಕಿರಬೇಕು. ನಮ್ಮ ತಾತ ಗುರುಗಳು ಫಸ್ಟ್ ಸ್ಟಾರ್ಟಿಂಗ್ ಟೈಮಲ್ಲಿ ಕಾಣಿಸ್ತಿರೋ ಜಗತ್ತೆಲ್ಲ ನಿತ್ಯ ಅಂದರೆ ಹುಚ್ಚರಾಗ್ಬಿಟ್ಟಿದ್ರಂತೆ. ಆಶ್ರಮ ಬಿಟ್ಟು ಓಡೋದ್ರಂತ ನರ್ಮದ ಪರಿಕ್ರಮದಲ್ಲಿ. ಏನು ಅಂತಾರಿದು? ಕೇಳಿ ಸಾಕಾಗೋಯಿತು. ಕಾಣಿಸ್ತಾ ಇರೋ ಪ್ರಪಂಚ ಇಲ್ಲವೇ ಇಲ್ಲ ಅಂತಾರಲ್ಲ, ಇಷ್ಟು ಗಟ್ಟಿಗೆ ಇಷ್ಟು ಸತ್ಯವಾಗಿ ಕಾಣಿಸ್ತದೆ. ಮರ ಗಿಡಗಳು ಹಂಗೆ ಹಿಂಗೆ ಅಂತ ತಿಂದು ಒಂದು ದಿವಸ ಊಟನೇ ಮಾಡಿಲ್ವಂತೆ. ಹುಚ್ಚಿನ ಥರ ಹಂಗೆ ನದಿ ಕಿನಾರೆ ನಡ್ಕೊಂಡು ಓಡೋಗ್ತಾ ಇದ್ದಂತೆ. ಅರ್ಥನೇ ಆಗ್ತಾಯಿಲ್ಲ, ಎಲ್ಲಿ ನನ್ನ ಬುದ್ಧಿ ಏನಂತ ಮಂದ ಬುದ್ಧಿ ಆಗಿದೆಯಾ? ಮತ್ತು ಅಂಥ ಅವ್ರಿಗೆ ಸಿಕ್ಕಿದ ಗುರುಗಳೆಲ್ಲ ಅವಧೂತರು. ಅಂತ ಅವಧೂತರಂಥ ಗುರುಗಳ ಮೇಲೆ ಒಂದು ಚೂರು ಕೂಡ ಅಶ್ರದ್ಧೆ ಬರೋದಿಲ್ಲ. ಅಂಥ ಅನಿಮ ಸಿದ್ಧಿಗಳಿದ್ದು ಶ್ರೋತ್ರಿಯ ಬ್ರಹ್ಮನಿಷ್ಠತ್ವ ಇದ್ದವ್ರ ಗುರು ಮೇಲೆ ಪೂರ್ಣ ಶ್ರದ್ಧೆ ಎದ್ಬಿಡುತ್ತೆ. ಅದು ಶ್ರದ್ಧಾ ಫ್ಯಾಕ್ಟ್ರಿ ಬೇಗನೆ ಬಂದ್ಬಿಡುತ್ತೆ ಜಾಸ್ತಿ. ಅಲ್ಲಿ ಅನುಮಾನ ಇಲ್ಲ, ಶಾಸ್ತ್ರದ ಮೇಲೆ ಅನುಮಾನ ಮಾಡೋಂಗೇ ಇಲ್ಲ. ಏನಾಗ್ತದೆ? ಮತ್ತು ನನಗೆ ಮಾತ್ರ ಈ ಜಗತ್ತು ಸತ್ಯ ಅಂತ ಕಾಣಿಸ್ತಾ ಇದೆ ಅಂತ ಅಲ್ಲೇ ಕೆಡಿಸ್ಕೊಂಬಿಟ್ರಂತೆ. ಮತ್ತು ತಿನ್ನಲೇಂತೆ ಮತ್ತೆ ನೋಡ್ತಾಯಿದ್ರೆ ಜೋರಾಗಿ ಕಿರಿಸ್ತಾ ಇದ್ರಂತೆ, ನರ್ಮದಾ ಮಾತೆ ಓಮಾಯಿ ಏನಾಗ್ತಾಯಿದೆ? ನನಗೇನು ಅರ್ಥ ಆಗ್ತಾ ಇಲ್ಲ. ಹೆಂಗೆ ನೀವೆಲ್ಲ ಇಲ್ಲ ಅಂದರೆ ನಾನು ಹಿಂಗೆ ನಂಬೋದು ಅಂದ್ಬಿಟ್ಟು ಮತ್ತು ಹಾಗೆ ಸುಸ್ತಾಗ್ಬಿಟ್ಟು ಹಿಂಗೆ ಕೆಳಗಡೆ ನದಿ ಕಿನಾರಿನೂ ಬಿದ್ದೋಗ್ಬಿಟ್ರೆಗೇನ ಆ ನೀರಿನ ಮೇಲುಗಡೆ ಆ ಕಡೆ ತಟದಲ್ಲಿ ಎಲ್ಲ ದೊಡ್ಡ ದೊಡ್ಡ ಮರಗಳಿರ್ತಾವೆ. ಆ ಮರಗಳು ನೀರಿನಲ್ಲಿ ಉಲ್ಟಾ ಕಾಣಿಸ್ತಾ ಇತ್ತಂತೆ. ಫುಲ್ಲು ಬೇರು ಮೇಲುಗಡೆ ಕಾಣಿಸುತ್ತಲ್ಲ ನೀರಿನಲ್ಲಿ ಪ್ರತಿಬಿಂಬ, ಅದರ ಕೊಂಬೆಗಳೆಲ್ಲ ಕೆಳಗಡೆ ಹೋಗ್ತಾ ಇತ್ತಂತೆ. ಅಲ್ಲಿ ಅವರು ನರ್ಮದಾ ದೇವಿ ಭಕ್ತಿ ಇದ್ದವ್ರಿಗೆ ನರ್ಮದಾ ದೇವಿ ಆ ರೂಪ ಒಂದು ಕಾಣಿಸುತ್ತೆ. ನರ್ಮದಾ ದೇವಿನೇ ಆ ನದಿ ರೂಪದಲ್ಲಿ ಬಂದು ಜ್ಞಾನಬೋಧೆ ಮಾಡ್ದಂಗೆ. ನೀನೇನು ಕಿರ್ಚಾಡ್ತಾ ಇದೆಯಾ? ಇಷ್ಟೊಂದು ಗಟ್ಟಿಯಾಗಿರೋ ವಸ್ತುಗಳೆಲ್ಲ ಕಾಣಿಸೋದೆಲ್ಲ ಸತ್ಯ ಅಂತ ಅಂತಿದೆಯಲ್ಲ, ಮತ್ತು ಈ ಮರಗಳು ಇವಾಗ ಕೊಂಬೆಗಳು ಕೆಳಗಡೆಗೆ ಬೇರೆ ಮೇಲ್ಗಡೆ ಇದ್ದಾವ? ಇಲ್ಲ. ಮತ್ತು ಕಾಣಿಸ್ತಾ ಇದೆಯಲ್ಲ, ನಂಬಬೇಕಲ್ಲ ನೀನು. ನದಿ ಒಳಗಡೆ ಮರಗಳು ಒಳಗಡೆ ಹೋಗಿದ್ದಾವೆ, ಬೇರೆ ಮೇಲ್ಗಡೆ ಬಂದಿದ್ದು ನಂಬಬೇಕಲ್ಲ. ಇಲ್ಲ, ಅದು ಕೇವಲ ಪ್ರತಿಬಿಂಬ. ಅದಕ್ಕೆ ಕಾಣಿಸೋದೆಲ್ಲ ಸತ್ಯ ಅಲ್ಲ. ನಿನಗೆಷ್ಟು ಗಟ್ಟಿಯಾಗಿ ಕಾಣಿಸಿದ್ರು, ಎಷ್ಟು ಸತ್ಯವಾಗಿ ಕಾಣಿಸಿದ್ರು ಅದು ಸತ್ಯ ಅಲ್ಲ. ವಿಚಾರ ಮಾಡಬೇಕು ಅಂತ ಅವ್ರಿಗೆ ಅಲ್ಲಿ ಸಮಾಧಾನ ಬಂದ ಮೇಲೆ ಆವಾಗ ಮತ್ತೆ ಸ್ವಲ್ಪ ಶಾಂತಿ ಆಯ್ತಂತೆ. ನಾವು ಸುಮ್ಮನೆ ಕೇಳ್ತಾ ಇರ್ತೀವಿ ನಿತ್ಯ ಅಂತ, ಸೀರಿಯಸ್ಸಾಗಿ ವಿಚಾರ ಮಾಡೋದೇ ಇಲ್ಲ. ಕಾಣಿಸ್ತಾ ಇದೆಯಾ ನಿಜವಾಗ್ಲೂ ಪ್ರಪಂಚದಲ್ಲಿ? ನಿತ್ಯ ಅಂತ ಜಗಳಗಳಾಡ್ಕೊತಾ ಇರ್ತೀವಿ. ಹೆಂಗಾಗುತ್ತೆ ಅದು? ಮಿಥ್ಯಾ ವಸ್ತು ಇಂಟ್ರೆಸ್ಟ್ ಆದರೂ ಬರುತ್ತಾ? ಪ್ಲಾಸ್ಟಿಕ್ ವಸ್ತುಗಳ ಮೇಲೆ ಹೋಗಿ ಜಗಳ ಮಾಡೋಕ್ಕಾಗ್ತೀವಿ ಫ್ಯಾನ್ಗಳ ಜೊತೆ ಅಲ್ಲಿ ಇಲ್ಲಿ ಎಲ್ಲ. ಮತ್ತು ನಾವು ಇಲ್ಲಿ ಸೀರಿಯಸ್ಸಾಗಿ ಇನ್ವಾಲ್ವ್ ಆಗ್ತಾಯಿದ್ರೆ ನಿತ್ಯತ್ವ ದರ್ಶನ ಆಗೇ ಇಲ್ಲ. ಇನ್ನು ತುಂಬ ವಿಚಾರ ಮಾಡಬೇಕಿದು. ಹಂಗಿಂಗೆಲ್ಲ ಇದು ಕೇಳಿದ ತಕ್ಷಣ ಕೂತ್ಕೊಂಡು ಯಾಕೆ ನನಗೆ ಆ ನಿತ್ಯಾತ್ವ ದರ್ಶನ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ? ಏನು ಪ್ರಾಬ್ಲಮ್ಮು? ಸಾಧನ ಚತುಷ್ಟಯಲ್ಲಿ ಕಂಪ್ನಿಯಲ್ಲಿ ಏನು ಕಡಿಮೆ ಇದೆ? ಬುದ್ಧಿಯಲ್ಲಿ ವಿಚಾರ ಮಾಡೋದ್ರಲ್ಲಿ ಸಾಮರ್ಥ್ಯ ಕಡಿಮೆ ಇದೆಯಾ? ಅವೆಲ್ಲ ಚೆಕ್ ಮಾಡಿಕೊಂಡು ಸ್ವಲ್ಪ ಧ್ಯಾನದಲ್ಲಿ ಕೂತಾಗಿ ಈ ವಿಚಾರಗಳಿರಬೇಕು. ಆವಾಗ ಸ್ವರೂಪ ಏನಿದೆಯೋ ಅದು ಯಥಾರ್ಥವಾಗಿ ಕಾಣಿಸುತ್ತೆ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇದು ಕೇವಲ ಶ್ಲೋಕದ ಒಂದು ಪಾದನೇ, ಮಿಕ್ಕಿದ 3 ಪಾದ ಇದೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ